ನಮಸ್ಕಾರ. ನಾನು ಡಾಕ್ಟರ್ ಆದರ್ಶ್. ನಾನು ಆಯುರ್ವೇದ ತಜ್ಞ ಮತ್ತು ನಾನು ಮರ್ಮ ಯೋಗ ಸ್ಪೆಷಲಿಸ್ಟ್ ಅಂತ ಮಾಡಿದ್ದೀನಿ. ಇವತ್ತು ನಾವು ತ್ವಚೆ ಬಗ್ಗೆ ಮಾತಾಡ್ತಾ ಇದ್ವಿ. ಮೇನ್ ಆಯುರ್ವೇದ ಹೇಗೆ ತ್ವಚೆ ಮೇಲೆ ಹೆಲ್ಪ್ ಆಗುತ್ತೆ, ಅಂದರೆ ಹೇಗೆ ಅದು ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಲವಾರು ರೀತಿಯಲ್ಲಿ ಆಯುರ್ವೇದ ಲೈಫ್ ಸ್ಟೈಲ್ ಆಗಲಿ, ಆಯುರ್ವೇದ ಹರ್ಬ್ಸ್ ಆಗಲಿ ಅಥವಾ ಪಾನೀಯಗಳಾಗಲಿ ಹೇಗೆ ಹೆಲ್ಪ್ ಆಗುತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೆರಿಗೆ ಅಂತ ಹೇಳೋದು ಅಂತ ಈಗ ಜಾಸ್ತಿ ಅದು ನೋಡಿದರೆ ಏಜಿಂಗ್ ಫ್ಯಾಕ್ಟರು, ಅಂದರೆ ಏಜ್ ಆದವ್ರಿಗೆ ಜಾಸ್ತಿ ಬರುತ್ತೆ. ಆದರೆ ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಸ್ವಲ್ಪ ಸ್ಟ್ರೆಸ್ಸು ಜಾಸ್ತಿ ಆಗಿ, ಸ್ಟ್ರೆಸ್ಸು ಮತ್ತು ಟೆನ್ಷನಿಂದ ಇಶ್ಯೂಸ್ಗಳು ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಡೇ ಟು ಡೇ ಲೈಫಲ್ಲಿ ಬಿಹೇವಿಯರಲ್ ಇಶ್ಯೂಸ್ ಆಗಲಿ ಅಂಥದ್ದೆಲ್ಲ ಇನ್ಫ್ಲುಯೆನ್ಸ್ ಆಗಿ ಅದು ನಮ್ಮ ಫೇಸ್ ಮೇಲೆ ಪ್ರೊಜೆಕ್ಟ್ ಆಗ್ತಾಯಿದೆ. ನೆರಿಗಳು ಬೇಗ ಬರ್ತಾಯಿದೆ. ಅದನ್ನು ನಾವು ಈಗ ಹೇಗೆ ಹೊರಗೆ ಅದರಿಂದ ನಾವು ಹೇಗೆ ಅದನ್ನು ಕಡಿಮೆ ಮಾಡೋದು ಅಥವಾ ಪ್ರಿವೆನ್ಷನ್, ಯಾವಾಗಲೂ ಅಷ್ಟೇ ಪ್ರಿವೆನ್ಷನ್ ಬಗ್ಗೆ ನಾವು ಫಸ್ಟ್ ಯೋಚನೆ ಮಾಡಬೇಕು. ಈಗ ಪ್ರಿವೆನ್ಷನ್ ಯಾಕಂದರೆ ನಮ್ಮ ಆಯುರ್ವೇದ ಅಂತ ಹೇಳಿದ್ರೆ ಆಯುರ್ವೇದ ಈಸ್ ಅ ಸೈನ್ಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಅದರಲ್ಲಿ ಪ್ರಿವೆನ್ಷನು ಇದೆ ಮತ್ತು ಈವನ್ ಕ್ಯೂರೇಟಿವ್ ಇದೆ. ಈಗ ನಾವು ಪ್ರಿವೆಂಟಿವ್ ಲೆಕ್ಕದಲ್ಲಿ ನಾವು ತಗೊಂಡ್ರೆ ಆಯುರ್ವೇದ ಅದಕ್ಕೆ ಜಾಸ್ತಿ ತುಂಬ ಸಾಕಷ್ಟು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ಆಯುರ್ವೇದ ಅಂತ ಹೇಳೋದು ಇಟ್ಸ್ ಮೋರ್ ಆಫ್ ಹೆಲ್ತ್ ಓರಿಯೆಂಟೆಡ್ ಸೈನ್ಸ್, ಇಟ್ಸ್ ನಾಟ್ ಡಿಸೀಸ್ ಓರಿಯೆಂಟೆಡ್. ಹಾಗೆ ಈಗ ಹೆಲ್ತ್ ಓರಿಯೆಂಟೆಡ್ ಸೈನ್ಸ್ ಅಂದಾಗ ಅಲ್ಲಿ ಲೈಫ್ ಸ್ಟೈಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಲೈಫ್ ಸ್ಟೈಲಲ್ಲಿ ಈಗ ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಫೇಸಿಗೆ ಹಾಕ್ಕೊಳ್ತೀವಿ ಕಾಸ್ಮೆಟಿಕ್ಸು, ಅದು ಭಾಳ ನೋಡಬೇಕು. ಅಂದರೆ ಅದು ಸರಿಯಾಗಿ ರಿಸರ್ಚ್ ಮಾಡಿ ನೋಡಬೇಕು. ಅಂದರೆ ಅದು ಕಾಸ್ಮೆಟಿಕ್ಸ್ ಅಂದರೆ ಯಾವಾಗಲೂ ಮಧ್ಯೆ ಚೇಂಜ್ ಮಾಡ್ತಾ ಇರೋದಲ್ಲ, ಅಂದರೆ ಎವ್ರಿ 1 ಮಂತಿಗೆ ಅಥವಾ ಎವ್ರಿ 15 ಡೇಸಿಗೆ ಚೇಂಜ್ ಮಾಡ್ತಾ ಇರೋದಲ್ಲ, ಅದೊಂದು ಸ್ವಲ್ಪ ನೋಡಬೇಕಂದ್ರೆ ಮೇಯ್ನಾಗಿ ಕೆಮಿಕಲ್ಸ್, ವಿದೌಟ್ ಯೂಸಿಂಗ್ ದ ಕೆಮಿಕಲ್ಸ್ ಆದಷ್ಟು ಕಡಿಮೆ. ಇಲ್ಲಾಂದರೆ ಈವನ್ ನೀವು ಆದಷ್ಟು ಹರ್ಬಲ್ ಬೇಸ್ಡ್ ಪ್ರಾಡಕ್ಟ್ಸೇ ಜಾಸ್ತಿ ಯೂಸ್ ಮಾಡಿದಷ್ಟು ಒಳ್ಳೆಯದು. ಆಹಾರ ಅಂತ ಹೇಳೋದು ಬಹಳ ಮುಖ್ಯ. ಈಗ ಯಾಕಂದರೆ ಆಹಾರ ಅಂತ ಹೇಳೋದು ನಮ್ಮ ಇದರಲ್ಲಿ ಆಯುರ್ವೇದದಲ್ಲಿ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಅಂದರೆ ಇದು ತ್ರಯೋಪಸ್ತಂಭ ಅಂತ ಹೇಳ್ತೀವಿ. ತ್ರಯೋಪಸ್ತಂಭದಲ್ಲಿ ಆಹಾರ ಒಂದು ಬಹಳ ಮುಖ್ಯ ಆಗುತ್ತೆ. ಆಹಾರ ಅಂತ ನಾವು ಏನು ತಿಂತೀವಿ ಅದು ಬಹಳ ಮುಖ್ಯ. ಅಂದರೆ ಆದಷ್ಟು ಈಗ ಹೆಲ್ದಿ ಫುಡ್ ಡೈಟ್, ಮನೆ ಫುಡ್ಡು ಆದಷ್ಟು ಜಾಸ್ತಿ ತೊಗೊಳ್ಳೋದು. ಅಂದರೆ ಹೊರಗಡೆ ತೊಗೊಳ್ಬಾರ್ದು ಅಂತಲ್ಲ, ಬಟ್ ನಾಟ್ ಡಿಪೆಂಡೆಂಟ್, ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ರೆಗ್ಯುಲರ್ ಆಗಿ ತೊಗೊಳ್ಳೋದಲ್ಲ, ಬಟ್ ಒನ್ಸ್ ಇನ್ ಎ ವೈಲ್ ತೊಗೊಳ್ಬೋದು ಹೊರಗಡೆ. ಆದರೆ ಜಾಸ್ತಿ ನಮ್ಮ ಮನೆ ಆಹಾರ, ಮನೆ ಫುಡ್ಡು ಮತ್ತು ಆದಷ್ಟು ನ್ಯಾಚುರಲ್ ಇರುವಂಥದ್ದು ತೊಗೊಳ್ಳೋದು ಅದು. ಮತ್ತು ಇನ್ನೊಂದು ಆಹಾರ ಅಂತ ತಕ್ಷಣ ಬರೀ ಊಟ ಅಂತ ತಿಳ್ಕೊಳ್ತೀವಿ. ಬರೀ ಆಹಾರ ಅಂದರೆ ಬರೀ ಹೊಟ್ಟೆಗೆ ಹೋಗೋದು ಮಾತ್ರ ಅಲ್ಲ, ಇವನ್ ಮಾನಸಿಕವಾಗಿ ಆಹಾರಗಳು ಕೂಡ ಇಂಪಾರ್ಟೆನ್ಸು, ಅದು ಬಹಳ ಮುಖ್ಯ. ಅದಕ್ಕೆ ನಾವು ಜಾಸ್ತಿ ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಅಂಥದ್ದನ್ನೆಲ್ಲ ತುಂಬ ಇನ್ಫ್ಲುಯೆನ್ಸ್ ಆಗ್ತಾಯಿದೆ. ಪ್ರತಿಕ್ರಿಯೆಗಳು ಯಾವಾಗಲೂ ಇರುತ್ತೆ. ನಮ್ಮ ಪ್ರತಿಕ್ರಿಯೆ ಆದಾಗ ನಿಮ್ಮ ಫೇಸ್ ಎಕ್ಸ್ಪ್ರೆಷನ್ಸ್ ಕೂಡ ಚೇಂಜ್ ಆಗುತ್ತೆ. ಅಂದರೆ ಈಗ ಏನಾಗುತ್ತೆ ಅಂದರೆ ಪ್ರತಿಕ್ರಿಯೆ ಜೊತೆ ನಮ್ಮ ಈಗ ಫೋರ್ ಏನೇನಿದೆ, ಆ ಫೋರ್ ಹೆಡ್ಡಲ್ಲಿ ಸ್ವಲ್ಪ ನೆರಿಗೆ ಬರೋದು ಜಾಸ್ತಿ, ಅಥವಾ ನಮ್ಮ ಪ್ರತಿಕ್ರಿಯೆಯಿಂದ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಆವಾಗ ಸೇಮ್ ಕೈಂಡ್ ಆಫ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇದ್ದರೆ ಅದು ಅನ್ಕಾನ್ಷಿಯಸ್ ಆಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಅಂಡರ್ ಯುವರ್ ಕಂಟ್ರೋಲ್, ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅಂಥ ಟೈಮಲ್ಲಿ ಆ ನೆರಿಗೆ ಬರೋ ಚಾನ್ಸಸ್ ಇದೆ. ಅಂದರೆ ಇದು ಸತತವಾಗಿ ಆಗ್ತಾ ಇರುವ ಹಾಗೆ ಕಂಟಿನ್ಯೂಸ್ ಆಗಿ ನಿಮ್ಮ ರಿಯಾಕ್ಷನ್ಸ್ ಅಥವಾ ಪ್ರತಿಕ್ರಿಯೆಗಳು ಇಂದ. ಹಾಗೆ ಅದೊಂದು ಆಹಾರದಲ್ಲಿ ಅಂತ ತಿಳ್ಕೊಳ್ಬೋದು. ಈಗ ಆಮೇಲೆ ನೆಕ್ಸ್ಟು ಆಹಾರ ಮತ್ತು ನಿದ್ರೆ ಅಂತ ಹೇಳೋದು ಬಹಳ ಮುಖ್ಯ. ನಿದ್ರೆ ಅಂತ ಹೇಳೋದು ಮೇಯ್ನಾಗಿ ನಿದ್ರೆ ಅಂದರೆ ಬರೀ ನಿದ್ರೆ ಮಾತ್ರ ಅಲ್ಲ, ಐ ಆಮ್ ಟೆಲಿಂಗ್ ಅಬೌಟ್ ದ ರೆಸ್ಟ್. ಅಂದರೆ ಪ್ರಾಪರಾಗಿ ರೆಸ್ಟು ಇರಲೇಬೇಕು. ಯಾಕಂದರೆ ನಮ್ಮ ರೆಸ್ಟು ಸಿಕ್ಕಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಯು ಫೀಲ್ ಟಯರ್ಡ್, ಆ್ಯಂಡ್ ವೆನ್ ದಟ್ ಇಸ್ ಎ ಟಯರ್ಡ್ನೆಸ್ ಆಟೋಮೆಟಿಕ್ಲಿ ನಮ್ಮದಲ್ಲಿ ನೆರಿಗೆ ಎಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅದು ಒಂದು ಕಾರಣ ಇರುತ್ತೆ. ಸೊ ಸ್ಲೀಪ್ ಅಂತ ಹೇಳೋದು ಬಹಳ ಮುಖ್ಯ. ಆಹಾರದಲ್ಲಿ ಒಂದುಂಟು, ಅಂದರೆ ಈಗ ನೀರು ಕುಡಿಯೋದು ಅದು ಬಹಳ ಮುಖ್ಯ. ಆಹಾರದಲ್ಲಿ ನೀರು ಅಂದರೆ ಆದಷ್ಟು ಹೈಡ್ರೇಟ್ ಆಗಿರೋದು ಬಾಡಿ. ಇಲ್ಲಾಂದರೆ ಏನಾಗುತ್ತೆ, ನಮ್ಮ ಫೇಶಿಯಲ್ ಇದರಲ್ಲಿ ಸ್ವಲ್ಪ ಹೈಡ್ರೇಷನ್ ಕಡಿಮೆ ಆದರೆ ಆವಾಗ ನೆರಿಗೆ ಬರೋದು ಜಾಸ್ತಿ ಇರುತ್ತೆ. ಮತ್ತು ಎಕ್ಸಸೈಸು ಅಂತ ಹೇಳೋದು ಬಹಳ ಹೆಲ್ಪ್ ಆಗುತ್ತೆ. ಎಕ್ಸಸೈಸಿಗೆ ಮೇಯ್ನಾಗಿ ಏನಂದರೆ ನೀವು ಎಕ್ಸಸೈಸ್ ಹೇಗೆ ಮಾಡಬೇಕಂದ್ರೆ ನಿಮ್ಮ ಬೆವರು ಬರುವಷ್ಟು ಆಗಬೇಕು, ಸ್ವೆಟ್ ಆದರೆ ಡಿಟಾಕ್ಸಿಫೈ ಆಗುತ್ತೆ, ಸ್ಕಿನ್ ಡಿಟಾಕ್ಸಿಫೈ ಆಗುತ್ತೆ. ಸ್ಕಿನ್ ಪೋರ್ಸಿಂದ ಸ್ವೆಟ್ಟಿಂಗ್ ಹೊರಗೆ ಬರುತ್ತೆ. ಸ್ವೆಟ್ಟಿಂಗ್ ಬಂದ ಹಾಗೆ ನಿಮ್ಮದಲ್ಲಿ ಸ್ಕಿನ್ ಗ್ಲೋ ಜಾಸ್ತಿ ಇರುತ್ತೆ, ಆ ಪೋರ್ಸ್ ಕ್ಲೀನ್ ಆಗ್ತಾ ಇರುತ್ತೆ ಸ್ವೆಟ್ ಆಗ್ತಾ ಇದ್ದ ಹಾಗೆ. ಸೊ ಎಕ್ಸಸೈಸ್ ಆಲ್ಸೋ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಯೋಗ, ಮೆಡಿಟೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ವಿಷಯದಲ್ಲಿ. ಈಗ ನೆರಿಗೆ ವಿಷಯದಲ್ಲಿ ಇಲ್ಲಿ ತನಕ ನಾವೇನು ಹೇಳಿದ್ವಿ, ಈಗ ಫಾರ್ ಎಕ್ಸಾಂಪಲ್ ಕಾಸ್ಮೆಟಿಕ್ ಆಗಲಿ, ಆಹಾರ ಆಗಲಿ, ಈಗ ನಿದ್ರೆ ಆಗಲಿ, ಇದಕ್ಕೆಲ್ಲ ಒಂದು ಇನ್ಫ್ಲುಯೆನ್ಸ್ ಇದೆ, ಇಲ್ಲ ಅಂತಲ್ಲ. ಆದರೆ ಯೋಗ ಆ್ಯಂಡ್ ಧ್ಯಾನ ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾಕಂದರೆ ಇಟ್ ವಿಲ್ ಹೆಲ್ಪ್ ಯು ಟು ಇನ್ಫ್ಲುಯೆನ್ಸ್ ಯುವರ್
ಬಿಹೇವಿಯರಲ್ ಚೇಂಜಸ್ಸು ಗ್ರ್ಯಾಜುವಲ್ ಆಗಿ ಚೇಂಜಸ್ ತರಲಿಕ್ಕೆ ಯೋಗ ಮತ್ತು ಧ್ಯಾನ ಬಹಳ ಇಂಪಾರ್ಟೆಂಟ್. ಮೇಯ್ನಾಗಿ ಯೋಗದಲ್ಲಿ ಏನಂದರೆ ಬ್ರೀತಿಂಗ್ ಎಕ್ಸಸೈಸು ಅಂದರೆ ನೀವು ಆಸನ ಮಾಡುವಾಗ ಅಷ್ಟೇ ಯು ಶುಡ್ ಫೋಕಸ್ ಆನ್ ದ ಬ್ರೆತ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಡೂ. ಅಂದರೆ ನೀವು ಉಸಿರಾಟ ಜೊತೆ ಮಾಡಬೇಕು ಯಾವಾಗಲೂ, ಸುಮ್ಮನೆ ಭಾರಿ ಮೆಕ್ಯಾನಿಕಲಾಗಿ ಮಾಡಬಾರ್ದು, ನಾಟ್ ಲೈಕ್ ಎನ್ ಎಕ್ಸಸೈಸ್. ಮತ್ತು ಹಾಗೆ ನಮ್ಮ ಧ್ಯಾನ ಅಂದರೆ ಮೆಡಿಟೇಷನ್. ಈಗ ಮೆಡಿಟೇಷನ್ ಈಗ ನಾವೇನು ಹೇಳ್ತೀವಿ ಅದೊಂದು ರೀತಿಯಲ್ಲಿ ಈ ಸಬ್ಕಾನ್ಷಿಯಸ್ ಸ್ಟ್ರೆಸ್ನ ತೆಗೀತದೆ ಒಳಗಡೆಯಿಂದ. ಸೊ ಇದಿಷ್ಟು ಇದೆಲ್ಲ ನಿಮ್ಗೆ ನಮ್ಮ ನೆರಿಗೆನ ಹೆಲ್ಪ್ ಮಾಡುತ್ತೆ, ನೆರಿಗೆನ ಕಡಿಮೆ ಮಾಡುತ್ತೆ. ಕೂದಲು ಅಂತ ಹೇಳೋದು ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಬ್ಯೂಟಿ. ಈಗ ಯಾಕೆ ಅಂದರೆ ಕೂದಲು ಅಂತ ಹೇಳೋದು ಇಟ್ ಹ್ಯಾಸ್ ಗಾಟ್ ಎನ್ ಲಾಟ್ ಆಫ್ ಇನ್ಫ್ಲುಯೆನ್ಸ್ ಆನ್ ದ ಪರ್ಸನಾಲಿಟಿ ಆಲ್ಸೋ. ಪರ್ಸನಾಲಿಟಿಯಲ್ಲಿ ಕೂಡ ಅದು ಕೂದಲು ಅಂತ ಹೇಳೋದು ಇನ್ಫ್ಲುಯೆನ್ಸ್ ಆಗುತ್ತೆ ನಮ್ಮ ಫಿಸಿಕಲ್ ಬಾಡಿ ಅಥವಾ ನಮ್ಮ ಚಂದದ ಮೇಲೆ, ನಮ್ಮ ಬ್ಯೂಟಿ ಮೇಲೆ. ಈಗ ಹೇಗೆಂದರೆ ಕೂದಲು ಈಗ ಮೇಂಟೈನ್ ಮಾಡೋದು ಹೇಗೆ ಅಂತ, ಕೂದಲನ್ನು ಮೇಂಟೈನ್ ಮಾಡಲಿಕ್ಕೆ ಮೇಯ್ನಾಗಿ ಈಗ ಇತ್ತೀಚೆಗೆ ತುಂಬ ಹಲವಾರು ಕಾಸ್ಮೆಟಿಕ್, ಈಗ ನಮ್ಮ ಶಾಂಪೂ ಆಗಲಿ, ನಮ್ಮ ಹಲವಾರು ರೀತಿಗಳು ಬರ್ತಾ ಇದೆ, ಸೀರಮ್ ಆಗಲಿ ಅದೆಲ್ಲ ಬರ್ತಾ ಇದೆ. ಅದೀಗ ಏನಾಗಿದೆ ಅಂದರೆ ತುಂಬ ಜನ ಕನ್ಫ್ಯೂಷನ್ ಹೆಚ್ಚಾಗ್ತಾ ಇದೆ, ಯಾವುದು ಹೆಲ್ಪ್ ಆಗುತ್ತೆ ಏನಂತ. ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದಷ್ಟು ಒಳ್ಳೆಯದು. ಅದರಲ್ಲೂ ಮೇಯ್ನಾಗಿ ಏನಂದರೆ ನಮ್ಮ ಕೂದಲಿಗೆ ಮೇಯ್ನಾಗಿ ಈಗ ಕೆಲವುದಲ್ಲ, ಈಗ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಪ್ರಿವೆನ್ಷನ್ ಆಗಿ ಕೂದಲಿಗೆ ಏನು ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಬಿಸಿ ನೀರಲ್ಲಿ ಸ್ನಾನ ಮಾಡೋದು. ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ ಅಂದರೆ ಜನರಲಿ ಬಿಸಿ ನೀರು ತಲೆ ಮೇಲೆ ಹಾಕ್ಕೊಂಡ್ರೆ ಆ್ಯಕ್ಚುಲಿ ದಟ್ ಈಸ್ ನಾಟ್ ಗುಡ್ ಥಿಂಗ್. ಯಾಕಂದರೆ ಮೇಯ್ನಾಗಿ ಬಿಸಿ ನೀರು ಅಂತ ಹೇಳೋದು ಜನರಲಿ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದ್ದಂದರೆ ತಲೆಗೆ ಬಿಸಿನೀರು ಹಾಕ್ಕೊಳ್ಬಾರ್ದು ಅಂತ ಹೇಳ್ತೀವಿ. ತಲೆಗೆ ಬಿಸಿನೀರು ತಲೆಗೆ ಆದಷ್ಟು ಅಂದರೆ ವಾರ್ಮ್ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಯಾಕಂದರೆ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ತಲೆಗೆ ಹಾಕ್ಕೊಳ್ಬೇಕಂತ ಇರುತ್ತೆ, ಬಟ್ ವಾರ್ಮ್ ಅಂದರೆ ಲೂಕ್ ವಾರ್ಮ್ ಇರಲಿ, ತೊಂದರೆ ಇಲ್ಲ. ಆದರೆ ನಮ್ಮ ಈ ಪಂಚ ಇಂದ್ರಿಯಗಳು ತಲೆಯಲ್ಲಿ ಇರಲಿಕ್ಕೋಸ್ಕರ ಜನರಲಿ ನಾವು ಅದಕ್ಕೋಸ್ಕರ ಆದಷ್ಟು ಹಾಟ್ ವಾಟರ್ ಹಾಕ್ಕೊಳ್ಬಾರ್ದು ಅಂತ ಹೇಳ್ತೀವಿ ತಲೆ ಮೇಲೆ. ಸೊ ದಟ್ಸ್ ವೈ ಯಾವಾಗಲೂ ದಟ್ ಈಸ್ ಒನ್ ಆಫ್ ದ ಥಿಂಗ್. ಹಾಟ್ ವಾಟರ್ ಜಾಸ್ತಿ ಬೆಳೆಸೋದಷ್ಟು ಒಳ್ಳೆಯದಲ್ಲ. ಮತ್ತು ಎಗೇನ್ ರಿಪೀಟೆಡ್ ಆಗಿ ಟೂ ಮಚ್ ಚೇಂಜ್ ಮಾಡೋದು, ನಮ್ಮ ಈ ಕಾಸ್ಮೆಟಿಕ್ಸ್ ಆಗಲಿ ಅಂದರೆ ನಮ್ಮ ಶಾಂಪೂಗಳಾಗಲಿ ಹೊಸದು ಬರ್ತಾ ಇದೆ, ಯಾವಾಗಲೂ ಮಾರ್ಕೆಟಲ್ಲಿ ಬರ್ತಾ ಇರೋದನ್ನ ಟ್ರೈ ಮಾಡ್ಲಿಕ್ಕೆ ಹೋಗೋದು, ಅಥವಾ ನಾವು ಫ್ರೆಂಡ್ಸಿಗೆ ಇನ್ಫ್ಲುಯೆನ್ಸ್ ಆಗಿ ಆ ಥರ ಅದೊಂದು ಇನ್ಫ್ಲುಯೆನ್ಸ್ ಆಗಿ ನಾವು ಮಾಡ್ತಾ ಇರೋದು, ಅದನ್ನೆಲ್ಲ ನೀವು ಸ್ವಲ್ಪ ಯು ಹ್ಯಾವ್ ಟು ಹ್ಯಾವ್ ಎ ಕಂಟ್ರೋಲ್ ಆನ್ ದಟ್. ಅಂದರೆ ಕಂಟ್ರೋಲ್ ಅಂದರೆ ಆದಷ್ಟು ಅಷ್ಟೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಈಗ ಹರ್ಬಲ್ ನಾನು ಹೇಳಿದಾಗ ಆವಾಗ ಕೆಮಿಕಲ್ ಬೇಸ್ಡ್ ಆದಷ್ಟು ಕಡಿಮೆ ಮಾಡಿ, ಮತ್ತು ಹರ್ಬಲ್ ಬೇಸ್ಡ್ ಯೂಸ್ ಮಾಡಿದ್ರು ಯು ಹ್ಯಾವ್ ಟು ಕಂಟಿನ್ಯೂ ಇಟ್ ಫಾರ್ ಸಮ್ ಟೈಮ್. ಅಂದರೆ ಅಟ್ಲೀಸ್ಟ್ ನೀವು ಹ್ಯಾವ್ ಟು ಸಿ ದಟ್ 1 month 2 months 3 months ನೀವು ನೋಡಬೇಕು ಅದರ ಎಫೆಕ್ಟ್ ಹೇಗಿದೆ ಅಂತ. ಅದರ ಬೇಸಿಸ್ ಮೇಲೆ ನೀವು ನೋಡಬೇಕು. ಅದರ ಅಂದರೆ ಸುಮ್ಮನೆ ಆವಾಗ ಚೇಂಜ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಎಣ್ಣೆ ನಾವು ನಮ್ಮದು ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂದರೆ ಎಣ್ಣೆ ಹಾಕ್ಕೊಳ್ಬೇಕು ಅಂತ ಹೇಳ್ತೀವಿ. ಅದು ಆ್ಯಕ್ಚುಲಿ ಒಳ್ಳೆಯದು, ರೆಗ್ಯುಲರಾಗಿ ಹಾಕ್ಕೊಂಡಷ್ಟು ಒಳ್ಳೆಯದು ಆ್ಯಕ್ಚುಲಿ. ಈಗ ನೀವು ಅಂದರೆ ಮೋಸ್ಟ್ ಆಫ್ ದ ಟೈಮ್ ಈಗ ನಾವು ಜಾಸ್ತಿ ಹೇರ್ ಬಗ್ಗೆ ಇನ್ಫ್ಲುಯೆನ್ಸ್ ಆಗೋದಂದರೆ ನಮ್ಮ ಸ್ಟೇಟ್ ಆಫ್ ಕೇರಳ ಸ್ಟೇಟ್ ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತೀವಿ. ಯಾಕಂದರೆ ಅಲ್ಲಿ ಎಲ್ಲ ಭಾರಿ ದೊಡ್ಡ ಕೂದಲು ಅಂತ ಹೇಳ್ತೀವಿ. ಅಲ್ಲಿ ನೋಡಿದರೆ ಲೈಫ್ ಸ್ಟೈಲಲ್ಲಿ ಜಾಸ್ತಿ ಅವ್ರು ಆಯಿಲ್ ಬೇಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಆಯಿಲ್ ಅಂತ ಹೇಳೋದು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಅದು ಆದರೆ ಹೋದ ಟೈಮ್ ಏನಾಗಿದೆ ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸಿಂದ ಮೇಯ್ನಾಗಿ ಏನಾಗುತ್ತೆ ಅಂದರೆ ನಿಮ್ಮ ಫುಡ್ ಹ್ಯಾಬಿಟ್ಸು ಸರಿಯಾಗಿ ಇಂಟರ್ನಲ್ ಕ್ಲೆನ್ಸಿಂಗ್ ಇಲ್ಲದೆ ಕಾರಣ ನಮ್ಮದಲ್ಲಿ ಡ್ಯಾಂಡ್ರಫ್ ಬರೋದು ಅಂಥದ್ದೆಲ್ಲ ಜಾಸ್ತಿ, ಹೇರ್ ಫಾಲ್ ಬರೋದು ಅದೆಲ್ಲ ಜಾಸ್ತಿ ಆಗಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ದಟ್ ಈಸ್ ಅಗೇನ್ ದ ಲೈಫ್ ಸ್ಟೈಲ್. ಸೊ ಫಾರ್ ದ್ಯಾಟ್ ಯು ನೀಡ್ ಟು ಫಾಲೋ ಪ್ರಾಪರ್ ಲೈಫ್ ಸ್ಟೈಲ್. ಬಿಸಿನೀರು ಹಾಕೊಳ್ಳೋದು, ಮತ್ತು ಯು ಶುಡ್ ನಾಟ್ ಎಕ್ಸ್ಪೋಸ್ ಟು ಡಸ್ಟ್, ಟೂ ಮಚ್ ಡಸ್ಟ್ ಅಷ್ಟು ಒಳ್ಳೆಯದಲ್ಲ. ಮತ್ತು ಬೆವರು, ಯಾಕಂದರೆ ಈಗೆಲ್ಲ ಹೆಲ್ಮೆಟ್ ಹಾಕ್ತೀವಿ, ಆವಾಗೇನಾಗುತ್ತೆ ಬೆವರು ನಮ್ಮ ಹೇರ್ ಫಾಲು ಬೀಳೋ ಚಾನ್ಸಸ್ ಇದೆ. ಅಗೇನ್ ಇದರಲ್ಲಿ ಏನಾಗುತ್ತೆ ಅಂದರೆ ಹೀಟ್ ಜನ್ರೇಟ್ ಆದಾಗ ಬಾಡಿಯಲ್ಲಿ ಈ ಡ್ಯಾಂಡ್ರಫ್ ಆಗಲಿ ನಮ್ಮ ಹೇರ್ ಫಾಲ್ ಆಗಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಏನಂದರೆ ನೀವು ನಿತ್ಯ ಕೆಲವು ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ ಮಾಡಿದರೆ ಒಳ್ಳೆಯದು. ಡಿಟಾಕ್ಸಿಫಿಕೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯು ನೀಡ್ ಟು ಅಂದರೆ ಹ್ಯಾವ್ ಕರೆಕ್ಟ್ ಪ್ರಾಪರ್ ಬವಲ್ ಮೂಮೆಂಟ್, ಅದೆಲ್ಲ ಪ್ರಾಪರ್ ಬವಲ್ ಮೂಮೆಂಟೆಲ್ಲ ಇರಬೇಕು. ಮತ್ತು ಇನ್ನೊಂದು ಏನಂದರೆ ಅಂದರೆ ಬಾಡಿಯಲ್ಲಿ ಆ ಮೆಟಬಾಲಿಸಮ್, ಈಗ ನಾವೇನು ಹೇಳ್ತೀವಿ ಅಂದರೆ ಈಗ pH ವ್ಯಾಲ್ಯೂ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಆಲ್ಕಲೈನ್ pH ಇರಬೇಕು, ಯಾವಾಗಲೂ ಎಸಿಡಿಕ್ pH ಆಗಿ ಇರಬಾರ್ದು. ಈ ಆಲ್ಕಲೈನ್ pHನ ಇದ್ದರೆ ಯಾವಾಗಲೂ ಇಟ್ ವಿಲ್ ಹೆಲ್ಪ್ ಯು ಲಾಟ್ ಟು ಪ್ರಿವೆಂಟ್ ಮೋಸ್ಟ್ ಆಫ್ ದ ಇದು ಹೇರ್ ಫಾಲ್ ಆಗಲಿ. ಈವನ್ ಫಾರ್ ಯುವರ್ ಸ್ಕಿನ್ ಆಲ್ಸೋ ಇಟ್ ಈಸ್ ಎ ಬೆಸ್ಟ್ ಥಿಂಗ್. ನಿಮ್ಮ ಫುಡ್ ಯಾವಾಗಲೂ ಇಟ್ ಶುಡ್ ಹ್ಯಾವ್ ಬಿಲೋ ಎಸಿಡಿಕ್ ಲೆವೆಲ್ ಇರಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ಫಾಲೋ ಜನರಲಿ ಫಾರ್ ದ ಹೇರ್ ಕೇರ್. ಜಾಸ್ತಿ ಎಕ್ಸ್ಪೋಸ್ ಆಗೋದು, ಡಸ್ಟಿಗೆ ಎಕ್ಸ್ಪೋಸ್ ಜಾಸ್ತಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಜನರಲಿ. ಕೋಲ್ಡ್ ಮತ್ತು ಹಾಟ್, ಸಡನ್ನಾಗಿ ಕೋಲ್ಡಲ್ಲಿ ಇದ್ದು ಸಡನ್ನಾಗಿ ಈ ಹಾಟ್ ಶವರ್ ತಗೊಳ್ಳೋದು, ದಟ್ ಈಸ್ ಆಲ್ಸೋ ನಾಟ್ ಗುಡ್.
ಕೋಲ್ಡಲ್ಲಿದ್ದು ಸಡನ್ನಾಗಿ ಹಾಟ್ ಶವರ್, ಅದು ಚೇಂಜ್ ಇನ್ ಟೆಂಪ್ರೇಚರ್ ಆಲ್ಸೋ ಲೀಡ್ ಟು ಹೇರ್ ಫಾಲ್. ಹಾಗೆ ಮತ್ತು ಇನ್ನೊಂದು ಏನಂದರೆ ಪ್ರಾಪರಾಗಿ ಫುಡ್ ತೊಗೊಳ್ಳೋದು. ಫುಡ್ಡಲ್ಲಿ ಅದೇ ನಾನು ಒಂದು ಹೇಳಿದಾಗೆ ಎಸಿಡಿಕ್ ಜಾಸ್ತಿ ಆಲ್ಕಲೈನ್ ಫುಡ್ ತೊಗೊಳ್ಳೋದು ಅಷ್ಟು ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ ಫುಡ್ ವೈಸು ಸ್ಕಿನ್ ಕೇರ್ ಆಗಲಿ, ನಮ್ಮ ಹೇರ್ ಇದಕ್ಕಾಗಲಿ ಜಾಸ್ತಿ ನಮ್ಮ ಖಾರ, ಉಪ್ಪು, ಹುಳಿ ಇಂಥದ್ದೆಲ್ಲ ಜಾಸ್ತಿ ಬೆಳೆಸೋದು ಅಷ್ಟು ಒಳ್ಳೆಯದಲ್ಲ ಜನರಲಿ. ಅಂದರೆ ಓಕೆ, ಜನರಲ್ ಆ್ಯಸ್ ಎ ಜನರಲ್. ಮತ್ತು ಜಾಸ್ತಿ ನೀರು ಕುಡಿಯೋದು, ಅಂದರೆ ನೀರಂದರೆ ತುಂಬ ನೀರು ಕುಡಿಯೋದಂತಲ್ಲ ಹೇಳಿದ್ದು. ನಮ್ಮ ಆಯುರ್ವೇದದಲ್ಲಿ ಯಾವಾಗಲೂ ಅಷ್ಟೇ ನಾವಂದರೆ ಅಕಾರ್ಡಿಂಗ್ ಟು ಪ್ರಕೃತಿ ಪ್ರಕಾರ ನೀರು ಕುಡಿಬೇಕಂತ ಹೇಳ್ತೀವಿ. ಈಗ ಎಲ್ಲ ಹಾಗಂತ ಹೇಳಿ ನಮ್ಮದಲ್ಲಿ ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಈಗ ಅದರ ಬೇಸಿಸ್ ಮೇಲೆ ನೋಡೋದು ನಾವು, ಆಯುರ್ವೇದ ಡಾಕ್ಟರ್ಸ್ಗಳು ನೋಡೋದು ಅದರ ಬೇಸಿಸ್ ಮೇಲೆ, ಮೆಡಿಸಿನ್ಸ್ ಕೊಡೋದು ಅದರ ಬೇಸಿಸ್ ಮೇಲೆ, ಇವನ್ ಲೈಫ್ ಸ್ಟೈಲ್ ಸಜೆಸ್ಟ್ ಮಾಡೋದು ಕೂಡ ಅದರ ಬೇಸಿಸ್ ಮೇಲೆ. ಸೊ ಇಲ್ಲಿ ನಾನೇನು ಕೆಲವುದೆಲ್ಲ ಜನರಲ್ ಹೇಳ್ತಾ ಇದ್ದೀನಿ, ಇಟ್ ಮೇ ಚೇಂಜ್, ಇಟ್ ಮೇ ವೇರಿ ಆಲ್ಸೋ. ಸೊ ಅದಕ್ಕೆ ನೀವು ಆದಷ್ಟು ಡಾಕ್ಟರ್ಸ್ ಕನ್ಸಲ್ಟೇಷನ್ ತೊಗೊಂಡೇ ಇದರ ಕೆಲವು ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಒಳ್ಳೆಯದು. ಇನ್ನು ಅದೇ ಕೆಲವುದೆಲ್ಲ ಯು ಕ್ಯಾನ್ ಫಾಲೋ ವಾಟ್ ಎವರ್ ವಿ ಆರ್ ಟೆಲ್ಲಿಂಗ್ ವಿಚ್ ಯು ಫೀಲ್ ದ್ಯಾಟ್ ನಿಮ್ಮ ಲೈಫ್ ಸ್ಟೈಲಲ್ಲಿ ಇನ್ಫ್ಲುಯೆನ್ಸ್ ಆಗ್ತಾಯಿದೆ ಅಂತ ಅದನ್ನು ಮಾಡ್ಬೋದು. ಹಾಗೆ ಅದೇ ನಾನು ಹೇಳ್ತಾ ಇದ್ದಾಗೆ ನೀರು ಸ್ವಲ್ಪ ನೀವು ಕುಡಿಬೇಕು. ಅದೇ ಅಟ್ಲೀಸ್ಟ್ ಯು ಶುಡ್ ಹೈಡ್ರೇಟ್ ಯುವರ್ ಸೆಲ್ಫ್ ಸಫಿಷಿಯೆಂಟ್ಲಿ. ನಮ್ಮ ಆಯುರ್ವೇದವರು ಈ 3 ದೋಷಗಳು ಅಥವಾ ಪ್ರಕೃತಿ ಅಂತ ಹೇಳ್ಬೋದು. ಈಗ ವಾತ, ಪಿತ್ತ, ಕಫ ನಮ್ಮದಲ್ಲಿ ಈ ಪ್ರಕೃತಿ, ನಾವೆಲ್ಲ ಅಷ್ಟೇ, ನಾವು ಒಬ್ಬೊಬ್ಬರು ಒಂದೊಂದು ರೀತಿ ಪ್ರಕೃತಿಯಲ್ಲಿ ಇರ್ತೀವಿ. ನೀವು ಅದನ್ನು ಒಂದು ರೀತಿಯಲ್ಲಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಲೂ ತೊಗೊಳ್ಬೋದು ಒಂದು ರೀತಿಯಲ್ಲಿ. ಯಾಕಂದರೆ ಈ ಪ್ರಕೃತಿ ಅಂತ ಹೇಳೋದು ನಮ್ಮ ತಂದೆ ತಾಯಿಯಿಂದ ಬರುತ್ತೆ, ಮತ್ತು ನಾವು ಹುಟ್ಟಿರುವ ಜಾಗದ ಮೇಲೆ, ಅದರ ಮೇಲೆ ತುಂಬ ಹಲವಾರು ರೀತಿಯಲ್ಲದು ಇನ್ಫ್ಲುಯೆನ್ಸ್ ಆಗುತ್ತೆ ಪ್ರಕೃತಿ ಅಂತ ಹೇಳೋದು. ಸೊ ಈ ವಾತ, ಪಿತ್ತ ಮತ್ತು ಕಫ ಪ್ರಕೃತಿ. ವಾತದಲ್ಲಿ ಜನರಲಿ ಅವರಿಗೆ ಡ್ರೈ ಸ್ಕಿನ್ ಇರುತ್ತೆ. ಈಗ ಪಿತ್ತದವರಿಗೆ ಜನರಲಿ ಆಯಿಲಿ ಸ್ಕಿನ್ ಇರುತ್ತೆ. ಮತ್ತು ಕಫದವರು ಅಷ್ಟೇ ಸ್ವಲ್ಪ ಆಯಿಲಿ ಮತ್ತು ಡಲ್ ಸ್ಕಿನ್ ಜಾಸ್ತಿ ಇರುತ್ತೆ. ಪಿತ್ತದಲ್ಲಿ ಆಯಿಲಿ ಪ್ಲಸ್ ಸ್ವಲ್ಪ ಗ್ಲೋಯಿಂಗ್ ಇರುತ್ತೆ ಹಾಗೆ. ಮತ್ತು ವಾತದಲ್ಲಿ ಜನರಲಿ ಡ್ರೈ ಸ್ಕಿನ್ ಇರುತ್ತೆ. ಈ ಡ್ರೈ ಸ್ಕಿನ್ನಲ್ಲಿ ಇರೋರು ಜನರಲಿ ಈಗ ಫೇಸ್ ಪ್ಯಾಕ್ ನೀವು ಚೂಸ್ ಮಾಡುವಾಗ ಜನರಲಿ ಏನಂದರೆ ಹೈಡ್ರೇಟ್ ಆಗುವಂಥದ್ದು ಫೇಸ್ ಪ್ಯಾಕ್ ಜಾಸ್ತಿ ಯೂಸ್ ಮಾಡಬೇಕು. ಈಗ ಸುಮ್ಮನೆ ಅಂದರೆ ಡ್ರೈ, ಈಗ ರೋಸ್ ವಾಟರ್ ಅಂತ ಹೇಳ್ತಾರೆ, ರೋಸ್ ವಾಟರ್ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ ಇವನ್ ವಾತಾದ್ರು. ಆದರೆ ತುಂಬ ಜಾಸ್ತಿ ಯೂಸ್ ಮಾಡೋದು ಅಷ್ಟು ಒಳ್ಳೆ. ಅದಕ್ಕೆ ಏನಂದರೆ ಅದಕ್ಕೆ ಆಯಿಲ್ ಬೇಸ್, ಸ್ವಲ್ಪ ಮಟ್ಟಿಗೆ ಆಯಿಲ್ ಇರುವಂಥದ್ದು, ಯಾಕೆಂದರೆ ಡ್ರೈ ಆಗಿರುತ್ತೆ. ಈಗ ರೋಸ್ ವಾಟರ್ ಅಂತ ಹೇಳೋದು ಹೈಡ್ರೇಟ್ ಮಾಡುತ್ತೆ, ಬಟ್ ಇಟ್ ವೋಂಟ್ ಹೈಡ್ರೇಟ್ಸ್ ಲೈಕ್ ದ್ಯಾಟ್ ಆಫ್ ಆಯಿಲ್ ಹೈಡ್ರೇಟ್ ಮಾಡೋಷ್ಟು ಮಾಡೋದಿಲ್ಲ ಜನರಲಿ. ಸೊ ಅದಕ್ಕೆ ಜನರಲಿ ನಿಮ್ಮದು ಈ ಈಗ ಫಾರ್ ಎಕ್ಸಾಂಪಲ್ ಅಲೋವೆರಾ ಫೇಸ್ ಪ್ಯಾಕು ಅದು ಹೆಲ್ಪ್ ಆಗುತ್ತೆ, ನಿಮ್ಮ ವಾತಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಪಿತ್ತಗೂ ಹೆಲ್ಪ್ ಆಗುತ್ತೆ, ಪಿತ್ತ ಆದವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಕೆಲವುದೆಲ್ಲ ನಿಮ್ಮ ಫೇಸ್ ಪ್ಯಾಕು ನಾವು ಈಗ ಪಿತ್ತದವರಿಗೆ ನಾವು ಜನರಲಿ ಏನಂದರೆ ಆಯಿಲ್ ಹೇಳ್ತೀವಿ, ಆದರೆ ಅದು ಫಸ್ಟ್ ಆಯಿಲ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ, ಅಂದರೆ ದ ಅಮೌಂಟ್ ಆಫ್ ಪ್ರೊಡಕ್ಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಜನರಲಿ ನಾನು ಹೇಳಿದಾಗ ಈಗ ಜನರಲ್ ರೂಲ್ ಏನಂದರೆ ವಾತದವರಿಗೆ ಆಯಿಲ್ ಬೇಸ್ಡ್ ಒಳ್ಳೆಯದು, ಪಿತ್ತದವರಿಗೆ ಜನರಲಿ ಡ್ರೈ ಒಳ್ಳೆಯದು. ಬಟ್ ಅಟ್ ದ ಸೇಮ್ ಟೈಮ್ ಅಂದರೆ ಪಿತ್ತ ಅಂದರೆ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥದ್ದು ಅದು ಒಳ್ಳೆಯದು. ಈಗ ಕಫ ಆದವರಿಗೆ ಜನರಲಿ ಅಂದರೆ ಸ್ವಲ್ಪ ಫೇಸ್ ಪ್ಯಾಕ್ ಸ್ವಲ್ಪ ಡ್ರೈಯಿಂಗ್ ಆಗಿರಬೇಕು. ಹಾಗೆ ಸ್ವಲ್ಪ ಫೇಸ್ ಪ್ಯಾಕ್ ಅಂದರೆ ಹೈಡ್ರೇಟ್, ಯಾಕಂದರೆ ಅವರು ಆಲ್ರೆಡಿ ಹೈಡ್ರೇಟ್ ಇರುತ್ತೆ ಅವರ ಫೇಸು ಜನರಲಿ, ಆ ಡಲ್ ಸ್ವಲ್ಪ ತೆಗೆಯುವಂಥದ್ದು. ಹಾಗೆ ಅದರ ಬೇಸಿಸ್ ಮೇಲೆ ನಾವು ಚೂಸ್ ಮಾಡಬೇಕಾಗತ್ತೆ. ಬರೀ ಆಯಿಲಿ ಸ್ಕಿನ್ ಇರೋರಿಗೆ ಒಂದಿನದಲ್ಲಿ ಕೇರ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಫೇಸ್ ಪ್ಯಾಕ್ ಅಂತ ಹೇಳಿ ನಾವು ತೊಗೊಳ್ಳಿಕ್ಕೆ ಹೋದರೆ, ಈಗ ಫಾರ್ ಎಕ್ಸಾಂಪಲ್ ಅವರು ಸ್ಲೈಟಾಗಿ ಫಸ್ಟ್ ಅಫ್ಕೋರ್ಸ್ ಸ್ಕ್ರಬ್ ಮಾಡಬೇಕು. ಆಮೇಲೆ ದೆನ್ ದೇ ಕ್ಯಾನ್ ಗೋ ಫಾರ್ ಸಮ್ ಕೈಂಡ್ ಆಫ್ ಎನ್ ಫೇಸ್ ಪ್ಯಾಕು. ಅಂದರೆ ಈಗ ಹೋಲ್ ಡೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಒನ್ ಟೈಮ್ ಮಾಡ್ಬೋದು ನೀವು, ಒನ್ ಟೈಮ್. ಈಗ ಜಾಸ್ತಿ ಈಗ ಆಯಿಲಿ ಸ್ಕಿನ್ ಅಂತ ಇದ್ದವರಿಗೆ ಡೈಲಿ ಬೇಸಿಸಲ್ಲಿ ಫೇಸ್ ಪ್ಯಾಕು ನಿಮಗೆ ತುಂಬ ಆಯಿಲ್ ಪ್ರೊಡ್ಯೂಸ್ ಆಗ್ತಾಯಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಮಾಡಬೇಕಂತೆಲ್ಲ. ಜನರಲಿ ಫುಡ್ಡಲ್ಲಿ ಆದಷ್ಟು ಆಯಿಲಿ ಫುಡ್ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಫುಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇನ್ಫ್ಲುಯೆನ್ಸ್ ಆಗುತ್ತೆ ನಮ್ಮ ಈ ಆಯಿಲಿ ಸ್ಕಿನ್ ಮೇಲೆ. ಹಾಗೆ ಅದಕ್ಕೆ ನೀವು ಜನರಲಿ ಬೇಕ್ರಿ ಐಟಮ್ಸ್ ಆಗಲಿ, ಜನರಲಿ ನಮ್ಮದು ಫಾಸ್ಟ್ ಫುಡ್ಸ್ ಆಗಲಿ ಅಂಥದ್ದೆಲ್ಲ ಜಾಸ್ತಿ ತೊಗೊಳ್ಳೋದಷ್ಟು ಒಳ್ಳೆಯದಲ್ಲ. ಮತ್ತು ಮೇಯ್ನಾಗಿ ಆಯಿಲಿ ಅಂದರೆ ನಮ್ಮದಲ್ಲಿ ಏನಾಗುತ್ತೆ ಅಂದರೆ ಆಯುರ್ವೇದದಲ್ಲಿ ಪಿತ್ತ ಅಂತ ತೊಗೊಳ್ತೀವಿ. ಪಿತ್ತದಲ್ಲಿ ಜನರಲಿ ನಮ್ಮ ಈ ಚೈನೀಸ್ ಫುಡ್ಸ್ ಅಂತ ಏನು ಹೇಳ್ತೀವಲ್ಲ, ಈಗ ವಿನೆಗರ್ ಜಾಸ್ತಿ ಯೂಸ್ ಮಾಡೋದು ಅಥವಾ ಫರ್ಮೆಂಟೆಡ್ ಫುಡ್ಸ್ ಏನು ಯೂಸ್ ಮಾಡೋದು ಅದೆಲ್ಲ ಅಷ್ಟು ಒಳ್ಳೆಯದಲ್ಲ. ಸೊ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ನಾವು ಓವರಾಗಿ ಯೂಸ್ ಮಾಡೋದು ಅಂಥದ್ದೆಲ್ಲ ಅಷ್ಟು ಒಳ್ಳೆಯದಲ್ಲ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಆಯಿಲ್ ಅಂತ ಹೇಳೋದು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವುದೆಲ್ಲ ಸಿಗುತ್ತೆ, ಈಗ ನಿಂಬ ಹರಿದ್ರಾದಿ ಅಂತ ಸಿಗುತ್ತೆ.
ಕೆಲವು ಫೇಸ್ ಪ್ಯಾಕೆಲ್ಲ ಸಿಗುತ್ತೆ, ಅದನ್ನು ನೀವು ಧಾರಾಳವಾಗಿ ಯೂಸ್ ಮಾಡ್ಬೋದು. ಅದು ಹೊರಗಡೆ ನಿಮಗೆ ಫೇಸ್ ಪ್ಯಾಕು ಅದು ತುಂಬ ಹೆಲ್ಪ್ ಆಗಿದೆ ಮತ್ತು ಭಾರಿ ಫಾಸ್ಟಾಗಿ ಆ್ಯಕ್ಟಿವ್ ಆಗುತ್ತೆ. ಮೊಡವೆ ಅಂತ ಹೇಳೋದು, ಈಗ ಎಕ್ನಿ ಅಂತ ಏನು ಹೇಳ್ತಾರೆ, ಎಕ್ನಿ ವಲ್ಗ್ಯಾರಿಸ್ ಅಂತ ಹೇಳ್ತೀವಿ, ಅದು ಜನರಲಿ ಬರೋದು ಅದು ಸೆಬೇಷಿಯಸ್ ಗ್ಲ್ಯಾಂಡ್ಸಲ್ಲಿ ಒಳಗಿರುವ ಆಯಿಲ್ ಸ್ವಲ್ಪ ಜಾಸ್ತಿಯಾಗಿ, ಆಮೇಲೆ ಅಥವಾ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಅದು ಅದರಿಂದ ಬರೋದು ಜನರಲಿ. ಅದಕ್ಕೆ ಅದೇ ಮೇಯ್ನಾಗಿ ಏನಂದರೆ ಅದು ಎಗೇನ್ ಪಿತ್ತ ಮೂಲದಿಂದನೇ ಬರೋದು. ಯಾಕಂದ್ರೆ ಜನರಲಿ ನೋಡಿದರೆ ಅದು ವೈಟ್ ಮತ್ತು ಯೆಲ್ಲೋ ಆಗುತ್ತೆ, ಚೇಂಜಸ್ ಆಗುತ್ತೆ ಅದರ ಕಲರು, ಅದು ಒಳಗಡೆ ಇರುವ ಇದು ಲಿಕ್ವಿಡು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಪಿತ್ತ, ಅದನ್ನ ನಾವಾಗ ಏನು ಹೇಳಿದೆ, ಪಿತ್ತನ ಕಡಿಮೆ ಮಾಡುವಂಥ ಫುಡ್ಡು ಜಾಸ್ತಿ ಯೂಸ್ ಮಾಡಬೇಕು ಅದಲ್ಲಿ. ಅಂದರೆ ಎಸಿಡಿಕ್ ಫುಡ್ ಇರೋದು ಒಳ್ಳೆಯದಲ್ಲ, ಜಾಸ್ತಿ ಆಲ್ಕಲೈನ್ ಫುಡ್ ಯೂಸ್ ಮಾಡಬೇಕು. ಮತ್ತು ನಾನು ಆವಾಗ ಹೇಳಿದಾಗೆ ಉಪ್ಪು, ಖಾರ, ಹುಳಿ ಇಂಥದನ್ನೆಲ್ಲ ಜಾಸ್ತಿ ತೊಗೊಳ್ಬಾರ್ದು ಫುಡ್ ವೈಸಲ್ಲಿ. ಮತ್ತು ಇನ್ನೊಂದು ಏನಂದರೆ ನಿಮ್ಮ ನಿದ್ರೆ ಬಹಳ ಮುಖ್ಯ ಆಗುತ್ತೆ. ಸ್ವೆಟ್ಟಿಂಗ್, ಹೀಗೆ ಯಾಕಂದರೆ ಬೆವರು ಆಗ್ತಾಯಿದ್ರೆ ಅಲ್ಲಿ ಎಕ್ನೆ ಬರೋದಿಲ್ಲ ಜನರಲಿ. ಬೆವರು ಸರಿಯಾಗಬೇಕು. ಬೆವರಾದಾಗ ದ್ಯಾಟ್ ಕ್ಯಾನ್ ಹೆಲ್ಪ್ ಯು ಲಾಟ್, ಅಂದರೆ ಎಕ್ನೆನ ಪ್ರಿವೆನ್ಷನ್ ಆಗಿ. ಈಗ ನಿಮ್ಮ ಇದಕ್ಕೆ ನಮ್ಮ ಹಲವಾರು ರೀತಿಯಲ್ಲಿ ಇದೆ ನಮ್ಮದು. ಈಗ ನೀಮ್ ಆಗಲಿ ಅಂಥದ್ದೆಲ್ಲ ಪ್ಯಾಕೆಲ್ಲ, ಫೇಸ್ ಪ್ಯಾಕ್, ಕೆಲವೊಂದು ಫೇಸ್ ಪ್ಯಾಕಲ್ಲಿ ಇದೆ, ಆಯುರ್ವೇದದಲ್ಲಿ ಹೇಳಿದ್ದಾರೆ, ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ ನಾವು, ಅಂದರೆ ನಮ್ಮ ಪಿತ್ತನ ಕಡಿಮೆ ಮಾಡುವಂಥದ್ದು. ಅದಕ್ಕೆ ಏನಂದರೆ ಕಾನ್ಸ್ಟಿಪೇಷನ್ ಇರ್ಬೋದು ಜನರಲಿ, ಅಂದರೆ ಯು ಹ್ಯಾವ್ ಟು ಡಿಟಾಕ್ಸಿಫೈ ಯುವರ್ ಸೆಲ್ಫ್ ಪ್ರಾಪರ್ಲಿ. ಅಂದರೆ ಡಿಟಾಕ್ಸಿಫಿಕೇಷನ್ ಅಂದರೆ ಒಂದು ನಮ್ಮ ಬಾಡಿಲಿ ಆಗೋದು, ದಟ್ ಈಸ್ ಒನ್ ಥಿಂಗ್, ನಮ್ಮ ಬೆವರಿಂದ ಡಿಟಾಕ್ಸಿಫೈ ಆಗುತ್ತೆ. ಇನ್ನೊಂದು ಯೂರಿನ್, ನಮ್ಮ ಆ್ಯಕ್ಚುಲಿ ಮೂತ್ರದಿಂದ. ಮತ್ತು ಇನ್ನೊಂದು ಮೋಷನ್ ದ್ವಾರ. ಅದೊಂದು ಈ ಮೋಷನ್ ದ್ವಾರದಿಂದ ಏನಾಗುತ್ತೆ, ನಮ್ಮ ಪಿತ್ತ ಅಂತ ಹೇಳೋದು ಕಡಿಮೆ ಜಾಸ್ತಿ ಆಗುತ್ತೆ. ನಮ್ಮ ಆಯುರ್ವೇದದಲ್ಲಿ ಕೂಡ ಅದನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಪ್ರೋಸೆಸ್ ಹೇಳ್ತೀವಿ, ವಿರೇಚನ ಅಂತ ಹೇಳ್ತೀವಿ. ವಿರೇಚನ ಮಾಡಿಸ್ಬೇಕಂತ ಹೇಳ್ತೀವಿ. ವಿರೇಚನ ಮಾಡಿದಾಗ ಏನಾಗುತ್ತೆ, ಬಾಡಿ ಕಾಮ್ ಆಗುತ್ತೆ, ಮೈಂಡು ಕಾಮ್ ಆಗುತ್ತೆ. ಮೇಯ್ನಾಗಿ ಪಿತ್ತ ಏನೇನು ಎಲಿಮೆಂಟ್ಸ್ ಇದೆ, ಫೈರ್ ಎಲಿಮೆಂಟ್ಸ್ ಅಂತ ಏನು ಹೇಳುತ್ತೆ, ಅದು ಹೊರಗೆ ಹೋಗುತ್ತೆ. ಹಾಗೆ ಅದು ಎಕ್ನೆಯನ್ನು ನೀವು ಕಂಟ್ರೋಲ್ ಮಾಡುವ ಜಾಸ್ತಿ ಹೆಲ್ಪ್ ಆಗುತ್ತೆ. ಬಾದಾಮಿ ಎಣ್ಣೆ ಅಂದರೆ ಜನರಲಿ ನಮ್ಮ ಆಯುರ್ವೇದ ಪ್ರಕಾರ ನಾನು ಹೇಳ್ತಾ ಇರೋದು ಏನಂದರೆ, ಅದು ಆ್ಯಕ್ಚುಲಿ ಹಾಟ್. ಇಟ್ ಈಸ್ ಓನ್ಲಿ ಗುಡ್ ಫಾರ್ ದ ಡ್ರೈ ಸ್ಕಿನ್, ನಾಟ್ ಗುಡ್ ಫಾರ್ ಯುವರ್ ಫೈರ್ ಅಥವಾ ಪಿತ್ತ ಅಥವಾ ಕಫ. ಅಂದರೆ ಆಯಿಲಿ ಸ್ಕಿನ್ ಎಷ್ಟು ಒಳ್ಳೆಯದಲ್ಲ. ಈ ಡ್ರೈ ಸ್ಕಿನ್ ಇರೋರಿಗೆ ಅದು ತುಂಬ ಹೆಲ್ಪ್ ಆಗುತ್ತೆ ಬಾದಾಮಿ ಎಣ್ಣೆ. ಅದೇ ಬಾದಾಮಿ ಎಣ್ಣೆ ಜೊತೆ ನೀವು ಬೇರೆದು ಬೇಕಾದ್ರೆ ಹಾಕ್ಕೊಳ್ಬೋದು. ನಿಮ್ಮ ಈಗ ಫಾರ್ ಎಕ್ಸಾಂಪಲ್ ಏರ್ ಇಂಡಿ ಆಯಿಲ್ ಅಂತ ಹೇಳಿ, ಅಥವಾ ಹರಳೆಣ್ಣೆ ಅಂತ ಏನು ಹೇಳ್ತೀವಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು ಫೇಸಿಗೆ. ಅದು ಸ್ವಲ್ಪ ಒಂದು ರೀತಿಯಲ್ಲಿ ಹೈಡ್ರೇಟ್ ಮಾಡುತ್ತೆ ಫೇಸ್ನ. ಮೇಯ್ನಾಗಿ ಡ್ರೈ ಸ್ಕಿನ್ನಿಗೆ ಅದು ಹೇಳುವಂಥದ್ದು. ಟರ್ಮರಿಕ್ ಅಂತ ಹೇಳ್ತಾರೆ. ಟರ್ಮರಿಕ್ ಅಂತ ಹೇಳೋದು ಅದರಲ್ಲಿ ನಮ್ಮದಲ್ಲಿ ಏನಂದರೆ ಕೆಲವುದೆಲ್ಲ ಈ ವರ್ಣ್ಯಕ್ಕೆ ಹೆಲ್ಪ್ ಆಗುವಂಥದ್ದೆಲ್ಲ ಹೇಳ್ತೇವೆ. ಈಗ ಟರ್ಮರಿಕ್ ಅಂತ ಹೇಳ್ತೀವಿ. ಅದು ಮೇಯ್ನಾಗಿ ಟರ್ಮರಿಕ್ ಅಂತ ನಾವು ಹೇಳೋದಲ್ಲಿ ಅದು ಜನರಲ್ ಟರ್ಮರಿಕ್ ಅಲ್ಲ, ಕಸ್ತೂರಿ ಮಂಜಲ್ ಅಂತ, ಕಸ್ತೂರಿ ಟರ್ಮರಿಕ್ ಅಂತ ಹೇಳ್ತೀರಿ. ಆ ಪರ್ಟಿಕ್ಯುಲರ್ ವೆರೈಟಿ ಇನ್ನೂ ಹೆಲ್ಪ್ ಆಗುವಂಥದ್ದು. ಇಲ್ಲಾಂದರೆ ನಿಮ್ಗೆ ಅದು ಸಿಗ್ತಾ ಇಲ್ಲ ಅಂದರೆ, ಅದು ಸಿಗುತ್ತೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ. ಅದು ಸಿಗ್ತಾ ಇಲ್ಲ ಅಂದರೆ ನಾರ್ಮಲ್ ಆಗಿ ಮನೇಲಿ ಯೂಸ್ ಮಾಡುವಂಥ ಟರ್ಮರಿಕ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಈಗ ಮತ್ತೆ ಬೇರೆದೆಲ್ಲ ಇನ್ನೊಂದು ಏನಂದರೆ ಶಾರಿವಾ ಅಂತ ಹೇಳ್ತೀವಿ, ಹೆಮಿಸ್ಡೆಸ್ಮಸ್ ಇಂಡಿಕಸ್ ಅಂತ ಹೇಳಿ, ಅದೊಂದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಏನು ಜಾಸ್ಮಿನು, ಅದು ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಅಶ್ವಗಂಧ, ಅದು ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಫೇಸಿಗೆ. ಮುಲ್ತಾನಿ ಮಿಟ್ಟಿ, ಅದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಆದರೆ ಅದು ಮಿಟ್ಟಿ, ಅದು ಇಟ್ಸ್ ಅನ್ ಅರ್ತ್ ಕ್ಲೇ. ಅದು ಆ್ಯಕ್ಚುಲಿ ಇಟ್ಸ್ ನಾಟ್ ಎ ಹರ್ಬ್, ಬಟ್ ಇಟ್ ಹ್ಯಾಸ್ ಬಿನ್ ಪ್ರೂವ್ ಆಗಿದೆ, ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಹಾಗೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ನಮ್ಮದಲ್ಲಿ ಮಿಶ್ರಣವಾಗಿ ಹಲವಾರು ರೀತಿಯಲ್ಲಿ ನಾವು ಹರ್ಬ್ ಯೂಸ್ ಮಾಡ್ತೀವಿ. ಆದರೆ ಮೇಯ್ನಾಗಿ ಜಾಸ್ತಿ ಯೂಸ್ ಮಾಡೋದು ನಮ್ಮ ಇದರಲ್ಲಿ ಟರ್ಮರಿಕ್ ಯೂಸ್ ಮಾಡ್ತೀವಿ, ಶಾರಿವಾ ಅಂತ ಏನು ಹೇಳ್ತೀವಿ, ಸೆಸರಪಲ್ ಅಥವಾ ಹೆಮಿಸ್ಡೆಸ್ಮಸ್ ಇಂಡಿಕಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಯೂಸ್ ಮಾಡ್ತೀವಿ. ಮೇಯ್ನಾಗಿ ಏನಂದರೆ ಶಾರಿವಾ ಏನು ಮಾಡುತ್ತೆ ಅಂದರೆ ಬಾಡಿಯಲ್ಲಿರುವ ಇದು ಇನ್ಫ್ಲಮೇಷನ್ನ ಕಡಿಮೆ ಮಾಡುತ್ತೆ. ಅದಕ್ಕೆ ಜನರಲಿ ಶಾರಿವಾ ರೂಟ್ ಸಿಗುತ್ತೆ, ಅದನ್ನು ನೀವು ಬೇಕಾದ್ರೆ ಬಿಸಿ ಮಾಡಿ ಕೂಡ ನೀವು ಆ ನೀರನ್ನ ನೀವು ಹ್ಯಾಸ್ ಎ ಡೈಲಿ ರೆಗ್ಯುಲರ್ ಆಗಿ ತೊಗೊಳ್ಬೋದು. ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಟರ್ಮರಿಕ್ ಅಂತ ನಾವೀಗ ಹೇಳಿದಾಗೆ ಅದು ಫೇಸ್ ಪ್ಯಾಕಾಗಿ ಆ್ಯಕ್ಟ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ಅದು ಮೇಯ್ನ್ ಆಗೋದು ಜಾಸ್ತಿ ನೋಡಿದರೆ ಅದು ಬಿಸಿ. ಆ್ಯಕ್ಚುಲಿ ಅದು ಟರ್ಮರಿಕ್ ಆ್ಯಕ್ಚುಲಿ ಹಾಟ್ ಇನ್ ಪೊಟೆನ್ಸಿ. ಅದಕ್ಕೆ ಜನರಲಿ ನಮ್ಮ ಈ ಕೆಮ್ಮ ಅಥವಾ ಇದಕ್ಕೆಲ್ಲ ಹೇಳ್ತೀವಿ, ಹಾಲು ಜೊತೆ ಇದು
ಟರ್ಮರಿಕ್ಕನ್ನು ಮಿಕ್ಸ್ ಮಾಡಿ ತೊಗೊಳ್ಬೇಕಂತ ಹೇಳ್ತೀವಿ. ಆ್ಯಕ್ಚುಲಿ ಯಾಕೆ ಹಾಲು ಜೊತೆ ತೊಗೊಳ್ಳೋ ಕಾರಣವೂ ಅದೇ, ಮೇಯ್ನಾಗಿ ಅದು ಶೀತ, ಹಾಲು ಸ್ವಲ್ಪ ಶೀತ ಆಗುತ್ತೆ, ಮಧುರ ರಸ ಅದು, ಹಾಗೆ ಮತ್ತು ಕೂಲಿಂಗ್ ಇರುತ್ತೆ. ಇದಂತ ಹೇಳೋದು ಹಾಟ್ ಪೊಟೆನ್ಸಿ ಇರುತ್ತೆ ಟರ್ಮರಿಕ್ ಅಂತ ಹೇಳೋದು. ಹಾಗೆ ನೀವು ಅದನ್ನು ಮಿಕ್ಸ್ ಮಾಡಿ ತೊಗೊಂಡ್ರೆ ಅದು ಸ್ವಲ್ಪ ಜಾಸ್ತಿ ಇನ್ಫ್ಲುಯೆನ್ಸ್ ಹೆಲ್ಪ್ ಆಗುತ್ತೆ. ಹಾಗೆ ಈಗ ಅದೇ ನಾನು ಹೇಳ್ತಾ ಇರೋದು ಇಂಟರ್ನಲ್ಲಿ ನಾವು ಯಾಕೆ ತಗೊಳ್ತೀವಿ ಅಂದರೆ, ಅದಕ್ಕೆ ಈ ಹಾಟ್ ಪೊಟೆನ್ಸಿ ಈ ಕಾರಣ ಅದು ಏನು ಮಾಡುತ್ತೆ, ಪೋಸ್ಟ್ನೆಲ್ಲ ಓಪನ್ ಮಾಡುತ್ತೆ ಒಂದು ರೀತಿಯಲ್ಲಿ, ಮತ್ತು ಡಿಟಾಕ್ಸಿಫೈಯಿಂಗ್ ಕೂಡ ಮಾಡುತ್ತೆ ಟರ್ಮರಿಕ್. ಮತ್ತು ಒಂದು ರೀತಿಯಲ್ಲಿ ಮತ್ತು ವರ್ಣ್ಯ ಅಂದರೆ ಈಗ ನಾವು ಏನು ಹೇಳ್ತೀವಿ, ಈಗ ಅದರದ್ದೊಂದು ಸ್ಪೆಷಲ್ ಎಫೆಕ್ಟ್ ಇರುತ್ತೆ. ಹಾಗೆ ನಮ್ಮದಲ್ಲಿ ಈಗ ಕೆಲವುದೆಲ್ಲ ಎಣ್ಣೆಗಳಲ್ಲೆಲ್ಲ ನಾಲ್ಪಾಮಾದಿ ಅಥವಾ ಕೆಲವುದೆಲ್ಲ ಇದರಲ್ಲಿ ನಮ್ಮದಲ್ಲಿ ಟರ್ಮರಿಕ್ ಇದೆ. ಆ್ಯಕ್ಚುಲಿ ಟರ್ಮರಿಕ್ ವಿ ಯೂಸ್ ಇಟ್ ಆ್ಯಸ್ ಅದು ಅಂದರೆ ಮೇನ್ ಇಂಗ್ರೀಡಿಯೆಂಟ್. ಅದು ಆಯಿಲ್ ಜೊತೆ ಅದು ಹೋಗಿ ಇದ್ದರೆ ಇನ್ನೂ ಬೆಸ್ಟ್. ಜನರಲಿ ಆಯಿಲ್ ಜೊತೆ ಸೇರ್ಕೊಂಡು ಹೋದಾಗ ಅದರದ್ದು ಈ ಟರ್ಮರಿಕ್ ಅಂತ ಹೇಳೋದು ಅದರದ್ದು ಏನು ಹೇಳ್ತಾರೆ, ಅಬ್ಸಾರ್ಪ್ಷನ್ ಪವರ್ ಹೆಚ್ಚಿರುತ್ತೆ, ಅಬ್ಸಾರ್ಪ್ಷನ್ ಪವರ್ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಅಲೋವೆರಾ ಜನರಲಾಗಿ ಯೂಸ್ ಮಾಡ್ತಾರೆ. ಅಲೋವೆರಾ ಸ್ವಲ್ಪ ಕೂಲಿಂಗ್ ಕೂಡ ಅದು ಹೆಲ್ಪ್ ಆಗುತ್ತೆ. ಮತ್ತು ದಟ್ ಈಸ್ ಆಲ್ಸೋ ಯೂಸ್ಡ್ ಆ್ಯಸ್ ಎ ಫೇಸ್ ಪ್ಯಾಕ್ ಆಲ್ಸೋ. ಆಮ್ಲಕ್ಕಿ ಕೂಡ ಯೂಸ್ ಮಾಡ್ತೀವಿ ನಾವು, ಆಮ್ಲ ಏನು ಹೇಳ್ತೀವಿ, ಅದನ್ನು ಕೂಡ ಜ್ಯೂಸಾಗಿ ಯೂಸ್ ಮಾಡ್ಬೋದು. ಯಾಕಂದರೆ ಈ ಕೆಲವುದಲ್ಲಿ ನಮ್ಮದು ಹರ್ಬ್ಸ್ ಅಂತ ಹೇಳೋದು ಒಂದು ರೀತಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಫ್ರೀ ರ್ಯಾಡಿಕಲ್ಸ್ ಇರುತ್ತೆ, ಅದನ್ನು ತೆಗೀತದೆ ನಮ್ಮ ಫೇಸಲ್ಲಿ. ಈಗ ಏನಿರುತ್ತೆ ಜನರಲಿ ನೀವು ಹೊರಗಡೆ ಪೊಲ್ಯೂಷನಲ್ಲಿ ಹೋದಾಗ ಫ್ರೀ ರ್ಯಾಡಿಕಲ್ಸ್ ಅದನ್ನೆಲ್ಲ ತೆಗೀತದೆ, ಚರ್ಮದಲ್ಲಿ ಆ ಹೈಡ್ರೇಷನ್ ಮೇಂಟೈನ್ ಮಾಡುತ್ತೆ. ಹಾಗೆ ದಟ್ ಈಸ್ ಒನ್ ಆಫ್ ದ ರೀಸನ್ ಈಗ ನಾವು ಆಮ್ಲ ಆಗಲಿ ನಾವು ಇಂಥದ್ದನ್ನೆಲ್ಲ ತೊಗೊಳ್ಳಿಕ್ಕೆ ಜಾಸ್ತಿ ಹೇಳೋದು, ಶಾರೀವ ಆಗಲಿ ಇಂಥದನ್ನೆಲ್ಲ. ಮನೆಯಲ್ಲಿ ನಾವು ಹೇಳಿದಾಗ ಈಗ ಕಸ್ತೂರಿ ಮಂಜಲ್ ಅಂತ ಹೇಳ್ತೀವಿ, ಅಥವಾ ನಮ್ಮ ಏನು ಟರ್ಮರಿಕ್, ಇಲ್ಲಾಂದ್ರೆ ಮನೆಯಲ್ಲಿ ನೀವು ಯೂಸ್ ಮಾಡ್ತಿರೋ ಟರ್ಮರಿಕ್ ಕೂಡ ನೀವು ಯೂಸ್ ಮಾಡ್ಬೋದು. ಓಕೆ, ಅದರ ಜೊತೆ ನೀವು ಇದು ಒಂದೇನಂದ್ರೆ ಮೊಸರು ಜೊತೆ ಮಿಕ್ಸ್ ಮಾಡ್ತಾರೆ, ಮೊಸರು ಹನಿ ಅಂತ ಹೇಳೋದು, ಇದನ್ನು ಮಿಕ್ಸ್ ಮಾಡಿ ನೀವು ಹಚ್ಕೊಳ್ಬೋದು ಆ್ಯಸ್ ಎ ಜನರಲ್. ಇಲ್ಲಾಂದರೆ ಬೇರೆದು ಫೇಸ್ ಪ್ಯಾಕ್ ಅಂದರೆ ಈಗ ನೀವು ಟರ್ಮರಿಕ್ಕು ಅಲೋವೆರಾ ಸ್ವಲ್ಪ ಹೈಡ್ರೇಟು ಮಾಡುತ್ತೆ, ಅದಕ್ಕೋಸ್ಕರ ಅದು ಇನ್ನೂ ಹೆಲ್ಪ್ ಆಗುತ್ತೆ ನಿಮಗೆ. ಅಲೋವೆರಾ, ಟರ್ಮರಿಕ್ ಮತ್ತು ನೀಮೀಗ ಏನಂದರೆ ನಿಮಗೆ ಒಂದು ರೀತಿಯಲ್ಲಿ ಅದೀಗ ಪಿತ್ತ, ಈಗ ಆಯ್ಲಿ ಇದ್ದರೆ ಈವನ್ ಯು ಕ್ಯಾನ್ ಯೂಸ್, ಈಗ ನೀಮ್ ಪೌಡ್ರ್ ಇಲ್ಲ ಅಂದ್ರೂ ನಿಮ್ಮ ಹೊರಗಡೆ ಲೀವ್ಸ್ ಸಿಗುತ್ತಲ್ಲ ಅದನ್ನು ಕೂಡ ನೀವು ಸರಿಯಾಗಿ ಪೇಸ್ಟ್ ಮಾಡಿ ಹಚ್ಕೊಳ್ಬೋದು, ಹಾಗೆ ಕೂಡ ಅದು ಹೆಲ್ಪ್ ಆಗುತ್ತೆ. ಸ್ಕಿನ್ ಟೋನ್ ಅಂತ ಬಂದಾಗ ಈಗ ನಮ್ಮ ಆಯುರ್ವೇದದಲ್ಲಿ ಈಗ ನಾವು ಜನರಲಿ ಆಯಿಲ್ ಜಾಸ್ತಿ ಬೇಸ್ನೇ ಜಾಸ್ತಿ ಹೇಳ್ತೀವಿ, ಹೈಡ್ರೇಟ್ ಮಾಡೋದು, ಟೋನ್ ಮಾಡೋದು, ಇದಕ್ಕೆಲ್ಲ ಆಯಿಲ್ ಬೇಸೇ ಜಾಸ್ತಿ ನಾವು ಹೇಳ್ತೀವಿ. ಈಗ ಅದೇ ನಾನು ಹೇಳಿದಾಗ ಈಗ ನಿಮ್ಮದಲ್ಲಿ ಜಾಸ್ತಿ ಆಯಿಲಿ ಸ್ಕಿನ್ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಆಯಿಲ್ ಹಾಕ್ಕೊಳ್ಬೋದು, ಕೆಲವುದಲ್ಲ. ಈಗ ಟೀ ಟ್ರೀ ಆಯಿಲ್ ಅಂತ ಇರುತ್ತೆ, ಅಂಥದ್ದೆಲ್ಲ ಯೂಸ್ ಮಾಡ್ಬೋದು. ಟೀ ಟ್ರೀ ಆಯಿಲ್ ಸ್ವಲ್ಪ ಅದು ಆಸ್ಟ್ರಿಂಜೆಂಟ್ ಅಂತ ಹೇಳ್ತಾರೆ ಅದಕ್ಕೆ, ಅಂದರೆ ಅದು ಪಿತ್ತನ ಜಾಸ್ತಿ ಮಾಡೋದಿಲ್ಲ ಅದು, ಅಂದರೆ ಅಥವಾ ಆಯಿಲಿ ಸ್ಕಿನ್ ಇದು ಮಾಡೋದು ಅದನ್ನು ಹಚ್ಕೊಂಡು ಅದಾದಮೇಲೆ ಫೇಸ್ ಪ್ಯಾಕ್ ಹಚ್ಕೊಂಡು ತೊಳಿಬೋದು, ಹಾಗೆ ನೀವು ಯೂಸ್ ಮಾಡ್ಬೋದು. ಆದರೆ ಜನರಲಿ ಈ ಟೋನು ಮತ್ತು ಹೈಡ್ರೇಟಿಂಗಿಗೆಲ್ಲ ಬೆಸ್ಟ್ ಏನಂದರೆ ನಮ್ಮ ಈ ಆಯಿಲ್ ಬೇಸ್ಡ್ ಏನೇನಿದೆ, ಈಗ ಕುಂಕುಮಾದಿ ತೈಲ ಅಂತ ಹೇಳ್ತೀವಿ, ಅಥವಾ ಬಲತೈಲ ಅಂತ ಹೇಳ್ತೀವಿ. ಬಲತೈಲ ಅಂತ ಹೇಳಿ ಅದು ನಿಮ್ಮ ಇದಕ್ಕೆ ಹೆಲ್ಪ್ ಆಗುತ್ತೆ, ಹೈಡ್ರೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಮತ್ತು ಮೇಯ್ನಾಗಿ ಇವನ್ ಕುಂಕುಮಾದಿ ತೈಲ ಕೂಡ ಅಷ್ಟೇ, ಕುಂಕುಮಾದಿ ತೈಲ ಕೂಡ ನೀವು ಜಾಸ್ತಿ ಯೂಸ್ ಮಾಡ್ಬೋದು ಈ ವಾತ ಪ್ರಾಬ್ಲಮಿಗೆ, ಅಂದರೆ ಡ್ರೈ ಸ್ಕಿನ್ ಇವರಿಗೆಲ್ಲ ಯೂಸ್ ಮಾಡ್ಬೋದು ಅದನ್ನು. ಅಲೋವೆರಾ ಅಗೇನ್ ಅದು ಕೂಡ ಸ್ವಲ್ಪ ಮತ್ತು ಟೋನ್ ಅಂತ ಹೇಳಿ ಅದು ಟೋನ್ ಮೇಂಟೈನ್ ಕೂಡ ಮಾಡುತ್ತೆ. ಮಿಲ್ಕ್ ಜೊತೆ ಪೇಸ್ಟ್ ಮಾಡಿ ಹಚ್ಕೊಳ್ಳೋದು ಅದು ಕೂಡ ಹೆಲ್ಪ್ ಆಗುತ್ತೆ. ಜನರಲಿ ನಮ್ಮ ಆಯುರ್ವೇದದಲ್ಲಿ ಐಸ್ ಕ್ಯೂಬ್ಸ್ ಅಂತ ಯೂಸ್ ಮಾಡೋದಿಲ್ಲ, ಇದು ಆ್ಯಕ್ಚುಲಿ ಮಾಡರ್ನ್ ಅಂದರೆ ಇತ್ತೀಚೆಗೆ. ಆದರೆ ಒಂದೇನು ಮಾಡುತ್ತೆ ನಾನೇನು ಹೇಳಬಲ್ಲೆ ಅಂದರೆ, ಈಗ ಐಸ್ ಕ್ಯೂಬ್ಸ್ ಅಂತ ಹೇಳೋದು ಕನ್ಸ್ಟ್ರಿಕ್ಟ್ ಮಾಡುತ್ತೆ, ಪೋರ್ಸ್ನ ಓಪನ್ ಮಾಡೋದಿಲ್ಲ, ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಒಂದು ರೀತಿಯಲ್ಲಿ ಅದು ನಿಮಗೆ ಟೈಟ್ನಿಂಗ್ ಆಫ್ ದ ಸ್ಕಿನ್ ಅದು ಮಾಡುತ್ತಷ್ಟೇ. ಆದರೆ ಅದು ಇಟ್ಸ್ ನಾಟ್ ಪರ್ಮನೆಂಟ್, ಅದು ಮತ್ತೆ ನಿಮಗೆ ವಾಪಸ್ಸು ಇಟ್ ವಿಲ್ ಬಿ ಬ್ಯಾಕ್ ಟು ಯುವರ್ ಪೆವಿಲಿಯನ್ ಅಂತ ಏನು ಹೇಳ್ತಾರೆ, ಅಂದರೆ ನಿಮ್ಮ ವಾಪಸ್ಸು ನೆರಿಗೆ ಬರುವ ಚಾನ್ಸಸ್ ಇರುತ್ತೆ. ಆದರೆ ಇಟ್ಸ್ ಓನ್ಲಿ ಎ ಟೆಂಪರರಿ. ಅದಕ್ಕೆ ನಾನೇನು ಹೇಳೋದಂದರೆ, ನೀವು ಐಸ್ ಕ್ಯೂಬ್ಸ್, ನನ್ನ ಒಂದು ಪರ್ಸ್ನಲ್ ಇದ್ದಂದರೆ ಐಸ್ ಕ್ಯೂಬ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮದಲ್ಲಿ ಈಗ ಶೀತ ವೀರ್ಯ ಇರುವಂಥದ್ದು, ಈಗ ಚಂದನ ಅಥವಾ ಈಗ ನಾನು ಚಂದನ ಅಂದರೆ ನಮ್ಮ ಸ್ಯಾಂಡಲ್ವುಡ್ಡು ಅಥವಾ ರೆಡ್ ಸ್ಯಾಂಡಲ್ವುಡ್ಡು ಅಂಥದ್ದೆಲ್ಲ ನೀವು ಯೂಸ್ ಮಾಡ್ಬೋದು ಫೇಸಿಗೆ. ಅದು ಅಂತ ಹೇಳೋದು ಫೇಸ್ನ ಸ್ವಲ್ಪ ಮಟ್ಟಿಗೆ ಕೂಲಿಂಗ್ ಆಗು ಇಟ್ಕೊಳ್ಳೋದು.
ಆಯುರ್ವೇದ ಪಾನೀಯಗಳಲ್ಲಿ ಆಮ್ಲ ಜ್ಯೂಸ್ ಆಗಲಿ, ಈಗ ಗಿಲೋಯಿ ಜ್ಯೂಸ್ ಅಂತ ಏನು ಹೇಳ್ತೀವಿ, ಅಂದರೆ ಗುಡುಚಿ ಅಂತ ಹೇಳ್ತಾರಲ್ಲ ಅದು ಜ್ಯೂಸು, ಅಂದರೆ ಅಮೃತಬಳ್ಳಿ, ಗುಡುಚಿ ಅಂದರೆ ಅಮೃತಬಳ್ಳಿ ಅದರ ಜ್ಯೂಸು, ಮತ್ತು ಆಮ್ಲಕ್ಕಿ ಜ್ಯೂಸು, ಮತ್ತು ಅಲೋವೆರಾ ಜ್ಯೂಸು, ಇಂಥದ್ದನ್ನೆಲ್ಲ ನಾವು ಜಾಸ್ತಿ ಉಪಯೋಗಿಸ್ಬೋದು ಆ್ಯಸ್ ಎ ಪಾನೀಯ ಆಗಿ. ಅದು ಮತ್ತು ಇವಾಗ ನಿಮಗೆ ರೆಡಿಮೇಡಾಗಿ ಸಿಗ್ತಾ ಇದೆ ಕೂಡ. ಜ್ಯೂಸ್ ಅಂತ ಹೇಳೋದು ಹೆಲ್ಪ್ ಆಗುತ್ತೆ, ಆದರೆ ಅದಕ್ಕಿಂತಲೂ ನಾವು ನ್ಯಾಚುರಲ್ ಆಗಿ ಫುಡ್ ಆಗಿ ಅಂಥದ್ದಕ್ಕೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಆದರೆ ಇನ್ನೊಂದನ್ನು ಒಂದು ಜ್ಯೂಸಲ್ಲಿ ಈಗ ಸಾರಿವ ಅಂತ ಇದೆ, ಅದು ಒಂದು ನಿಮಗೆ ಸೆಸರಲಪ್ಪ, ಅದು ಸಿರಪ್ಪು ಕೂಡ ಸಿಗತ್ತೆ. ಆದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ನೀವು ಶಾರಿವಾನ ಹೊರಗಡೆ ತಂದು ಅದನ್ನು ನೀರಲ್ಲಿ ನೀವು ಬಿಸಿ ಮಾಡಿ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಆ ನೀರನ್ನು ನೀವು ಇಡೀ ದಿನ ಕುಡಿಯೋ ಹಾಗೆ ಅದನ್ನು ಹಾಗೆ ಮಾಡಿದ್ರೆ ಯೂಸ್ ಆಗುತ್ತೆ. ಅದೇ ರೀತಿ ನಮ್ಮ ಇನ್ನೊಂದು ಯೂಸ್ ಮಾಡ್ಬೋದು, ನೀವು ಕೋರಿಯಂಡರ್ ಕೂಡ ಯೂಸ್ ಮಾಡ್ಬೋದು. ಕೋರಿಯಂಡರ್ ಬೀಜನೂ ಯೂಸ್ ಮಾಡ್ಬೋದು. ಕೋರಿಯಂಡರ್ ಅಂತ ಹೇಳೋದು ಕೂಲಿಂಗ್, ಬಾಡಿನ ಅಗೇನ್ ಕೂಲಿಂಗ್ ಮಾಡುತ್ತೆ. ಯಾವುದಾದ್ರು ಕೂಲಿಂಗ್ ಮಾಡುತ್ತೆ ಅದನ್ನೆಲ್ಲ ನೀವು ಅಂದರೆ ಜಾಸ್ತಿ ಆಯಿಲಿ ಸ್ಕಿನ್ ಇರೋರಿಗೆ ನಾನು ಹೇಳ್ತಾ ಇರೋದು, ಅದು ಆವಾಗ ಅದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಬಾರಿ ಈಗ ಡ್ರೈ ಸ್ಕಿನ್ನು ಅವರಿಗೆಲ್ಲ ಈ ಜನರಲಿ ಅಲೋವೆರಾ ಜ್ಯೂಸು ಇಲ್ಲ ಮತ್ತು ಇನ್ನೊಂದು ನಿಮ್ಮ ಆಮ್ಲಕ್ಕಿ ಜ್ಯೂಸು ಅಂಥದ್ದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು. ಈಗ ಕಣ್ಣಿನ ಸೌಂದರ್ಯ ಇದು ಮಾಡಲಿಕ್ಕೆ ಬೆಸ್ಟು ಅಂದರೆ ಉಬ್ಬು, ಮತ್ತು ಅದಕ್ಕೆಲ್ಲ ಒಂದೇನೆಂದರೆ ನಮ್ಮದಲ್ಲಿ ಈಗ ಕೆಲವುದೆಲ್ಲ ನೀರು ಹಾಕ್ಕೊಳ್ತೀವಿ, ನೀರಲ್ಲಿ ವಾಶ್ ಮಾಡ್ತಾ ಇರೋದು ಆವಾಗ ಹೆಲ್ಪ್ ಆಗುತ್ತೆ. ಅದೊಂದು ನಿಮ್ಮ ಡ್ರೈನೆಸ್ನ ಕಡಿಮೆ ಮಾಡುತ್ತೆ ಐಸಲ್ಲಿ. ಮತ್ತು ಇನ್ನೊಂದು ಈಗ ಕೆಲವುದಲ್ಲಿ ಈಗ ಐ ಕ್ಯಾಪ್ ಅಂತಲೂ ಸಿಗುತ್ತೆ ಈಗ ಹೊರಗಡೆ ಎಲ್ಲ, ಅದನ್ನು ನಾವು ಕಣ್ಣು ಮುಚ್ಚೋದು ತೆಗೆಯೋದು ಅಂಥದ್ದೆಲ್ಲ ಅದು ಕೂಡ ನಮ್ಮ ಹೆಲ್ಪ್ ಮಾಡುತ್ತೆ, ಇಂಪ್ರೂವ್ ಮಾಡುತ್ತೆ. ರೆಗ್ಯುಲರ್ ಆಗಿ ಈಗ ಆಯುರ್ವೇದದಲ್ಲಿ ಕೆಲವು ಮೆಡಿಸಿನ್ಸು ಇದೆ, ಅದು ಸ್ವಲ್ಪ ರೆಗ್ಯುಲರ್ ಆಗಿ ತೊಗೊಂಡ್ರೆ ತುಂಬ ನಿಮ್ಮ ಐ ಸೈಟ್ ಆಗಲಿ ಅಂದರೆ ಐ ಮೇಲೆ ಇನ್ಫ್ಲುಯೆನ್ಸ್ ತುಂಬ ಇನ್ಫ್ಲುಯೆನ್ಸ್ ಆಗುತ್ತೆ. ಕೆಲವು ಆಯಿಲ್ಸ್ ಜಸ್ಟ್ ಈಗ ನಮ್ಮದಲ್ಲಿ ಇಲ್ಲಿ ಕೆಲವುದೆಲ್ಲ ಹೊರಗಡೆ ಸಿಗುತ್ತೆ, ಬಲ ತೈಲ ಅಂತ ಹೇಳಿ ಸಿಗುತ್ತೆ. ಮತ್ತು ಇನ್ನೊಂದು ಬರೀ ತೆಂಗಿನೆಣ್ಣೆ ಅದು ತೊಂದರೆ ಇಲ್ಲ. ಅದನ್ನು ಯಾಕಂದರೆ ಈ ತೆಂಗಿನೆಣ್ಣೆ ಯಾಕೆ ಹೇಳಿದಂದರೆ, ನಾನು ತೆಂಗಿನೆಣ್ಣೆ ಕೂಲಿಂಗು, ಬೇರೆ ಆಯಿಲ್ ಯೂಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಬೇರೆ ಎಲ್ಲ ಸ್ವಲ್ಪ ಬಿಸಿ ವೀರ್ಯ, ಅಂದರೆ ಹಾಟ್ ಪೊಟೆನ್ಸಿ ಅಂತ ಹೇಳ್ತೀವಿ, ಅದು ಉಷ್ಣ ವೀರ್ಯ ಇರಲಿಕ್ಕೋಸ್ಕರ ಕಣ್ಣಿಗೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಕಣ್ಣಿಗೆ ನೀವು ಯೂಸ್ ಮಾಡಬೇಕಾಗಿದೆ ಅಂದರೆ ಒಂದೇ ಗೀ ಯೂಸ್ ಮಾಡಿ, ಇಲ್ಲ ಅಂದರೆ ತೆಂಗಿನೆಣ್ಣೆ ಯೂಸ್ ಮಾಡಿ. ಅದನ್ನು ನೀವು ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕಣ್ಣು ಮೇಲೆ ಹೀಗೆ ಒಂದು ಕಾಟನ್ನಲ್ಲಿ ಡಿಪ್ ಮಾಡಿ ಅದನ್ನು ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಹೀಗೆ ಇಟ್ಕೊಳ್ಬೋದು. ಆಮೇಲೆ ಮೆಲ್ಲಕ್ಕೆ ಅದನ್ನು ತೆಗೀರಿ, ಆಮೇಲೆ ವಾಟ್ರಲ್ಲಿ ಜಸ್ಟ್ ರಿನ್ಸ್ ಮಾಡಿ. ಅದು ನಮ್ಮ ಕಣ್ಣ ಸೌಂದರ್ಯಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ತುಂಬ ಹಲವಾರು ವಿಷಯದಲ್ಲಿ ಕೂಡ ಅದು ನಿಮ್ಗೆ ಐಸೈಟ್ ಕೂಡ ಇಂಪ್ರೂವ್ ಕೂಡ ಹೆಲ್ಪ್ ಮಾಡುತ್ತೆ. ಈಗ ಆಯುರ್ವೇದ ಸ್ಲೋ ಅಂತ ಏನು ಹೇಳ್ತಾರೆ, ಅದು ಆ್ಯಕ್ಚುಲಿ ಇಟ್ಸ್ ಎ ರಾಂಗ್ ಕನ್ಸೆಪ್ಷನ್. ಅಂದರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಎ ಇಂಡಿವಿಜುವಲ್. ನಾವು ನೋಡಿದಾಗೆ ಆಯುರ್ವೇದ ಫಾಸ್ಟಾಗಿ ಕೂಡ ಆ್ಯಕ್ಟ್ ಆಗುತ್ತೆ. ಈವನ್ ಸಮ್ಟೈಮ್ಸ್ ಅಲೋಪತಿಗಿಂತನೂ ಅಂದರೆ ನಮ್ಮ ಮಾಡರ್ನ್ ಅಲೋಪತಿ ಮೆಡಿಸಿನ್ಗಿಂತನೂ ಫಾಸ್ಟ್ ಆ್ಯಕ್ಟ್ ಆಗುತ್ತೆ ಕೆಲವು ಸತಿ. ಆದರೆ ಇದು ಸ್ಲೋ ಅಂತ ಅಲ್ಲ, ಇಟ್ ವಿಲ್ ಟೇಕ್ ಟೈಮ್, ಬಟ್ ಆ್ಯಕ್ಚುಲಿ ಅದು ಯಾಕೆ ಅಂದರೆ ಸ್ಲೋ ಅಂತ ಏನು ಹೇಳ್ತೀವಿ, ಅದು ಸ್ಲೋಕ್ಕಿಂತ ಆ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ ಅಂತ ಹೇಳೋದು ಜಾಸ್ತಿ ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತೆ. ಅದು ಈಗ ಫಾರ್ ಎಕ್ಸಾಂಪಲ್ ಕೆಲವು ಪೇಷಂಟಿಗೆ ಟ್ರೈ ಮಾಡೋಣ ಅಂತ ಹೇಳಿ ಬರ್ತಾರೆ, ಅಂದರೆ ಜಸ್ಟ್ ಒಂದು ನೋಡೋಣ ಹೇಗೆ ಹೆಲ್ಪ್ ಆಗುತ್ತಂತ. ಅವರಿಗೆ ಅದು ಸ್ವಲ್ಪ ಸ್ಲೋ ಆಗೋ ಚಾನ್ಸ್, ಯಾಕೆಂದರೆ ಅವ್ರು ಫಸ್ಟು ಫೇತಲ್ಲಿ ಬಂದಿರೋದು. ಈ ಫೇತ್ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಫೇತ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಮೆಡಿಸಿನ್. ಈಗ ಯಾಕಂದರೆ ಕೆಲವರಿಗೆ ಮುಂಚೆನೇ ಅಲೋಪತಿಯೇ ತೊಗೊಂಡಿರ್ತಾರೆ, ಅವರ ಬಾಡಿಗೆ ಆ ಕೆಮಿಕಲ್ ಸಿಸ್ಟಮ್ ಅಂತ ಹೇಳೋದು ಅವರ ಬ್ಲಡ್ ಜೊತೆ ಸೇರಿರುತ್ತೆ. ಆವಾಗ ಸಡನ್ನಾಗಿ ಆಯುರ್ವೇದಕ್ಕೆ ಶಿಫ್ಟ್ ಆದಾಗ ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ದೆಮ್. ಅದೇ ಆಯುರ್ವೇದ ಮುಂಚೆಂದನೂ ಆಯುರ್ವೇದ ಮೇಲೆ ಫೇತ್ ಇಟ್ಕೊಂಡು ಅಥವಾ ಆಯುರ್ವೇದನೇ ಅವರು ನಂಬಿ ಅಥವಾ ಲೈಫ್ ಸ್ಟೈಲ್ ಫಾಲೋ ಮಾಡೋರಿಗೆ ಇದು ಆಯುರ್ವೇದ ಫಾಸ್ಟಾಗಿ ಆ್ಯಕ್ಟ್ ಆಗುತ್ತೆ. ಅದೇ ಈಗ ಹೇಳಿದೆ ಲೈಫ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆಯುರ್ವೇದದಲ್ಲಿ. ಯಾಕಂದರೆ ಆಯುರ್ವೇದದಲ್ಲಿ ಫುಡ್ ಹ್ಯಾಬಿಟ್ಸ್ ಕೂಡ ನಾವು ಕಂಟ್ರೋಲ್, ಅಂದರೆ ಏನು ಹೇಳ್ತಾರೆ ಡಾಕ್ಟರ್ ಏನು ಸಜೆಷನ್ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ತೊಗೊಳ್ಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ, ಈಗ ಡೈಟ್ ಏನೋ ಫಾಲೋ ಮಾಡ್ತಾಯಿದ್ವಿ, ಮೆಡಿಸಿನ್ ಏನೋ ಕೊಟ್ಟಿದ್ವಿ, ಆ ಟೈಮಲ್ಲಿ ಡೈಟ್ ಸರಿ ಫಾಲೋ ಮಾಡಿಲ್ಲ ಅಂದರೆ ಅದು ಹೆಲ್ಪ್ ಆಗೋದಿಲ್ಲ. ಅದೇ ರೀತಿ ಲೈಫ್ ಸ್ಟೈಲ್, ಈಗ ನಿದ್ರೆ ಸರಿ ಬರ್ತಾ ಇಲ್ಲ ಅಂದರೆ ಆವಾಗೂ ಕೂಡ ನಿಮ್ಮ ಆಯುರ್ವೇದ ಆ್ಯಕ್ಷನ್ ಅಂತ ಹೇಳೋದು ಸ್ಲೋ ಆಗುತ್ತೆ.
ಸೊ ಆಯುರ್ವೇದ ಆ್ಯಕ್ಷನ್ ಸ್ಲೋ ಅಂತ ಏನಿಲ್ಲ, ಆಯುರ್ವೇದ ಫಾಸ್ಟಾಗಿ ಆ್ಯಕ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಆ್ಯಕ್ಟ್ ಆಗುತ್ತೆ. ಇನ್ಫ್ಯಾಕ್ಟು ಅದಕ್ಕೆ ಸರಿಯಾಗಿ ಆ ಜೀವನ ಶೈಲಿ ಏನು ಹೇಳ್ತಾರೆ, ಲೈಫ್ ಸ್ಟೈಲ್, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಲೈಫ್ ಸ್ಟೈಲು ಮತ್ತು ಸ್ಟ್ರೆಸ್ಸು ಇದೆಲ್ಲ ಬಹಳ ಕಡಿಮೆ ಇರಬೇಕು. ಮತ್ತು ತುಂಬ ಚಂಚಲ ಬುದ್ಧಿ, ತುಂಬ ಡಿಸ್ಟ್ರ್ಯಾಕ್ಷನ್ಸು ಆಗೋದು ತುಂಬ ಅಂಥವ್ರಿಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ ಆಯುರ್ವೇದ. ಯಾಕಂದರೆ ಅವು ಚಂಚಲ ಬುದ್ಧಿ ಇರೋರಿಗೆ ಮೈಂಡು ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ. ಆವಾಗ ಫೇತ್ ಅಂತ ಹೇಳಿ ಬರುವುದಿಲ್ಲ. ಈ ನಮ್ಮ ಇಟ್ಸ್ ಎ ಮೋರ್ ಆಫ್ ಎನ್ ಆಯುರ್ವೇದಲ್ಲಿ ಹೇಗಂದರೆ ಇಟ್ಸ್ ಮೋರ್ ಆಫ್ ಎನ್ ರಿಲೇಷನ್ಶಿಪ್ಪಲ್ಲಿ ಹೇಗಾಗತ್ತಂದರೆ ಡಾಕ್ಟ್ರ್ ಮತ್ತು ಪೇಷಂಟ್ ಅದರಲ್ಲಿ ಫೇತು ಬೆಳೀತದೆ, ಅದರ ಜೊತೆ ಒಂದು ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ. ಮತ್ತು ಅವ್ರಲ್ಲಿ ಪರ್ಸ್ನಾಲಿಟಿಲಿ ಕೂಡ ಚೇಂಜಸ್ ನೀವು ತರ್ತೀರ. ಹಾಗಾಗಿ ಇಟ್ಸ್ ಎ ಮೋರ್ ಲಾಂಗ್ ಲಾಸ್ಟಿಂಗ್ ಹಾಗೆ.